ಫಾರೆಸ್ಟ್ ರೇಂಜರ್ ಆನಂದ್ ಮೋಹನ್ ಬಿಷ್ಟ್ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಜೂನ್ 5, 1972ರಂದು ಆನಂದ್ ಅವರ ಪತ್ನಿ ಸಾವಿತ್ರಿ ದೇವಿಯವರಿಗೆ ಅಜಯ್ ಎಂಬ ಮಗು ಜನಿಸಿತು. ಸರ್ಕಾರಿ ನೌಕರಿಯಿಂದಾಗಿ ಆನಂದ್ ಅವರನ್ನು ವಿವಿಧ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲಾಗುತ್ತಿತ್ತು. ಆದ್ದರಿಂದ ಸಾವಿತ್ರಿ ತನ್ನ ಮಗು ಅಜಯ್ ಮತ್ತು ಉಳಿದ ಮಕ್ಕಳೊಂದಿಗೆ ಪೌಡಿ ಗಢ್ವಾಲ್ ಜಿಲ್ಲೆಯ ಪಂಚೂರ್ ಗ್ರಾಮಕ್ಕೆ ಹೋಗುತ್ತಾಳೆ. ಅದು ಅವರ ಹುಟ್ಟೂರು. ಇಲ್ಲಿ 12ನೇ ತರಗತಿ ಓದಿದ ನಂತರ ಅಜಯ್ ಕೋಟ್ ದ್ವಾರ್ನ ಸರ್ಕಾರಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಪ್ರವೇಶ ಪಡೆದರು. ಅಜಯ್ ಅವರ ಸಹೋದರಿ ಕೌಸಲ್ಯ, ಅವರ ಸೋದರ ಮಾವ ಜಯಪ್ರಕಾಶ್ ಈಗಾಗಲೇ ಇಲ್ಲಿ ಅಧ್ಯಯನ ಮಾಡುತ್ತಿದ್ದರು ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿಯ ವಿದ್ಯಾರ್ಥಿ ವಿಭಾಗವಾದ ಎಸ್ಎಫ್ಐನ ಸದಸ್ಯರಾಗಿದ್ದರು. ಜಯಪ್ರಕಾಶ್ ಅವರು ಅಜಯ್ ಅವರನ್ನು ಎಸ್ಎಫ್ಐಗೆ ಸೇರುವಂತೆ ಮನವಿ ಮಾಡಿದ್ದರು. ಆದರೆ ಪ್ರಮೋದ್ ರಾವತ್ ಎಂಬ ವಿದ್ಯಾರ್ಥಿಯ ಆಜ್ಞೆಯ ಮೇರೆಗೆ ಅಜಯ್ ಆರ್ಎಸ್ಎಸ್ನ ವಿದ್ಯಾರ್ಥಿ ಸಂಘಟನೆಯಾದ ಎಬಿವಿಪಿಗೆ ಸೇರಿದರು. 1992ರಲ್ಲಿ ಅಜಯ್ ಕಾಲೇಜು ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಆದರೆ ಎಬಿವಿಪಿ ಅವರಿಗೆ ಟಿಕೆಟ್ ನೀಡಲಿಲ್ಲ. ಅಜಯ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಷ್ಟು ಉತ್ಸುಕರಾಗಿದ್ದರೆಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತರು. ಆದರೆ ಅವರು ಈ ಚುನಾವಣೆಯಲ್ಲಿ ಸೋತು 6ನೇ ಸ್ಥಾನ ಪಡೆದರು. ಇದರ ನಂತರ ಅಜಯ್ ರಿಷಿಕೇಶದ ಪಂಡಿತ್ ಲಲಿತ್ ಮೋಹನ್ ಶರ್ಮಾ ಕಾಲೇಜಿನಲ್ಲಿ ಎಂಎಸ್ಸಿ ಗಣಿತಕ್ಕೆ ಪ್ರವೇಶ ಪಡೆದರು. ಎಂಎಸ್ಸಿ ಮೊದಲ ವರ್ಷದಲ್ಲಿ ಅಜಯ್ ಗೋರಖ್ಪುರದ ಗೋರಖ್ನಾಥ್ ಮಠದ ಮಹಂತ್ ಅವೈದ್ಯನಾಥ್ ಅವರನ್ನು ಭೇಟಿಯಾಗಲು ಪ್ರಾರಂಭಿಸುತ್ತಾರೆ. ಮಹಂತ್ ಅವೈದ್ಯನಾಥ್ ಅವರು ಅಜಯ್ ಅವರ ದೂರದ ಚಿಕ್ಕಪ್ಪನಂತೆ ತೋರುತ್ತಿದ್ದರು ಮತ್ತು ಈ ಹೊತ್ತಿಗೆ ಅವರು ಗೋರಖ್ಪುರದಿಂದ ಲೋಕಸಭಾ ಸಂಸದರಾಗಿದ್ದರು. ಕಾಲೇಜು ಮುಗಿಸಿದ ನಂತರ ಅಜಯ್ 1993ರಲ್ಲಿ ಉದ್ಯೋಗಕ್ಕಾಗಿ ದೆಹಲಿಗೆ ಬಂದರು. ಆದರೆ ಅಜಯ್ಗೆ ಕೆಲಸ ಸಿಗುವುದಿಲ್ಲ. ಕಾಕತಾಳೀಯವೆಂಬಂತೆ ಮಹಂತ್ ಅವೈದ್ಯನಾಥ್ ಅವರನ್ನು ಚಿಕಿತ್ಸೆಗಾಗಿ ದೆಹಲಿಯ ಏಮ್ಸ್ಗೆ ದಾಖಲಿಸಲಾಗುತ್ತದೆ. ಅಜಯ್ಗೆ ಕೆಲಸವಿಲ್ಲದ ಕಾರಣ ಅವನು ಮಹಂತ್ ಅವೈದ್ಯನಾಥ್ ಅವರನ್ನು ನೋಡಿಕೊಳ್ಳುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ಮಹಂತ್ ಅವೈದ್ಯನಾಥ್ ಅವರು ಅಜಯ್ ಅವರನ್ನು ಗೋರಖ್ನಾಥ್ ಮಠಕ್ಕೆ ಸೇರಲು ಕೇಳಿಕೊಂಡರು ಮತ್ತು ಅಜಯ್ ಕೂಡ ನವೆಂಬರ್ 1993ರಲ್ಲಿ ತಮ್ಮ ಕುಟುಂಬ ಸದಸ್ಯರಿಗೆ ತಿಳಿಸದೆ ಗೋರಖ್ಪುರವನ್ನು ತಲುಪಿದರು. ಫೆಬ್ರವರಿ 15, 1994ರಂದು ಮಹಂತ್ ಅವೈದ್ಯನಾಥ್ ಅವರು ಅಜಯ್ ಬಿಷ್ಟ್ ಅವರಿಗೆ ನಾಥಪಂಥ ದೀಕ್ಷೆಯನ್ನು ನೀಡಿದರು ಮತ್ತು ಅವರನ್ನು ತಮ್ಮ ಉತ್ತರಾಧಿಕಾರಿ ಎಂದು ಘೋಷಿಸಿದರು. ಈ ರೀತಿಯಾಗಿ 21 ವರ್ಷದ ಅಜಯ್ ಸಿಂಗ್ ಬಿಷ್ಟ್ ಯೋಗಿ ಆದಿತ್ಯನಾಥ್ ಆಗುತ್ತಾರೆ. ಯೋಗಿ ಆದಿತ್ಯನಾಥ್ ಅವರ ಕುಟುಂಬವು ಕೆಲವು ತಿಂಗಳುಗಳ ನಂತರ ಅವರ ಕುಟುಂಬಕ್ಕೆ ಪತ್ರಿಕೆಯಿಂದ ಈ ವಿಷಯ ತಿಳಿಯುತ್ತದೆ. ಇಲ್ಲಿಯವರೆಗೆ ಅವರು ಕೆಲಸಕ್ಕಾಗಿ ಗೋರಖ್ಪುರಕ್ಕೆ ಹೋಗಿದ್ದಾರೆ ಎಂದು ಯೋಚಿಸುತ್ತಿದ್ದರು. ಈ ಸುದ್ದಿಯ ನಂತರ ಆದಿತ್ಯನಾಥ್ ಅವರ ಪೋಷಕರು ಮಠವನ್ನು ತಲುಪುತ್ತಾರೆ ಮತ್ತು ತಮ್ಮ ಮಗನನ್ನು ಸನ್ಯಾಸಿಯ ಉಡುಪಿನಲ್ಲಿ ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಅಜಯ್ ಬಾಬಾ ಆಗುವುದನ್ನು ಅವರು ವಿರೋಧಿಸುತ್ತಾರೆ. ಆದರೆ ಕೊನೆಯಲ್ಲಿ ಅವರು ಒಪ್ಪುತ್ತಾರೆ. ಕೆಲವು ತಿಂಗಳ ನಂತರ ಯೋಗಿ ಆದಿತ್ಯನಾಥ್ ತನ್ನ ಸ್ಥಳೀಯ ಗ್ರಾಮವಾದ ಪಂಚೂರಿಗೆ ಹಿಂದಿರುಗಿ ಸನ್ಯಾಸ ಸಂಪ್ರದಾಯದ ಪ್ರಕಾರ ಭಿಕ್ಷೆಗಾಗಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ. ಈ ಪದ್ಧತಿಯಿಂದ ಅವನಿಗೆ ತನ್ನ ಕುಟುಂಬದೊಂದಿಗೆ ಯಾವುದೇ ಸಂಬಂಧವಿಲ್ಲ. ಅವರ ಕುಟುಂಬ ಸದಸ್ಯರು ಸಹ ಅವರನ್ನು ಮಹಾರಾಜ್ಜಿ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಯೋಗಿ ಆದಿತ್ಯನಾಥ್ ಅವರ ಜೀವನದ ಮುಖ್ಯ ಅಧ್ಯಾಯವಾದ ಯೋಗಿ ಆದಿತ್ಯನಾಥ್ ಅವರ ರಚನೆ ಮತ್ತು ಗೋರಖ್ಪುರ ಪೀಠದ ರಾಜಕೀಯವನ್ನು ನೀವು ಅರ್ಥಮಾಡಿಕೊಳ್ಳಬೇಕಾದರೆ ಗೋರಖ್ನಾಥ್ ಮಠದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳುವುದು ಇಲ್ಲಿ ಮುಖ್ಯ. ಗೋರಖ್ನಾಥ್ ಮಠದ ಹೆಸರು ನಾಥಪಂಥದ ಗುರು ಗೋರಖ್ನಾಥರಿಂದ ಬಂದಿದೆ. ನಾಥಪಂಥದ ನಂಬಿಕೆಗಳ ಪ್ರಕಾರ ಆದಿನಾಥ ಅಂದರೆ ಭಗವಾನ್ ಶಿವನೇ ಸ್ವತಃ ಈ ಸಂಪ್ರದಾಯದ ಸ್ಥಾಪಕನಾಗಿದ್ದನು. ಅವರ ನಂತರ ಮತ್ಸೇಂದ್ರನಾಥರು ಪ್ರಮುಖ ಗುರುವಾದರು ಮತ್ತು ಅವರ ಶಿಷ್ಯರು ಗುರು ಗೋರಖ್ನಾಥರು. ಗೋರಖ್ನಾಥರು ನಾಥಪಂಥವನ್ನು ಸಂಘಟಿಸಿ ಎಲ್ಲಾ ಯೋಗ ವಿಭಾಗಗಳನ್ನು ಒಗ್ಗೂಡಿಸಿದರು. ನಾಥಪಂಥವನ್ನು ಪ್ರಚಾರ ಮಾಡಲು ಗೋರಖ್ನಾಥ್ ದೇಶವ್ಯಾಪ್ತವಾಗಿ ಸಂಚರಿಸಿದರು. ಈ ಸಂಚಿಕೆಯಲ್ಲಿ ಅವರು ಗೋರಖ್ಪುರದಲ್ಲಿ ತಪಸ್ಸು ಮಾಡಿದರು. ಇಲ್ಲಿಯೇ ಅವರ ಅನುಯಾಯಿಗಳು ನಂತರ ಮಠವನ್ನು ಸ್ಥಾಪಿಸಿದರು. ಅದು ನಂತರ ಗೋರಖ್ನಾಥ ಪೀಠವಾಯಿತು. ಗೋರಖ್ಪುರ ಜಿಲ್ಲೆಗೆ ಈ ಗೋರಖ್ನಾಥಗಳ ಹೆಸರಿಡಲಾಗಿದೆ. ಗೋರಖ್ನಾಥ್ ಮಠದ ಸಂಪ್ರದಾಯವು ನಿರ್ಗುಣ ಪರಂಪರೆಯಲ್ಲಿತ್ತು. ಅಲ್ಲಿ ಅಖಂಡ ಶಬ್ದ ಮಾತ್ರ ಉರಿಯುತ್ತಿದ್ದು ಯಾವುದೇ ವಿಗ್ರಹಾರಾಧನೆ ನಡೆಯಲಿಲ್ಲ. ಈ ಮಠದ ಗೋಡೆಗಳ ಮೇಲೆ ಗೋರಖ್ವಾಣಿ ಜೊತೆಗೆ ಕಬೀರ್ ವಾಣಿಯನ್ನು ಕೆತ್ತಲಾಗಿದೆ. ಗೋರಖ್ನಾಥ್ ಮಠವು ಜಾತ್ಯತೀತ ಮಠವಾಗಿದ್ದು ಅಲ್ಲಿ ಎಲ್ಲಾ ಜಾತಿ, ಧರ್ಮ ಮತ್ತು ವರ್ಗದ ಜನರು ಬರಬಹುದು ಮತ್ತು ಹೋಗಬಹುದು. ನಾಥಪಂಥಕ್ಕೆ ದೀಕ್ಷೆ ಪಡೆದ ನಂತರ ಒಬ್ಬ ವ್ಯಕ್ತಿ ಕೇವಲ ನಾಥನಾಗಿ ಉಳಿಯುತ್ತಾನೆ. ಅವನ ಹಳೆಯ ಗುರುತು ಅಳಿಸಾಗುತ್ತದೆ. ಪೂರ್ವಾಂಚಲ ಮತ್ತು ಬಿಹಾರದ ಬೀದಿಗಳಲ್ಲಿ ಹಿಟ್ಟು ಕೇಳಿ ಅಲೆದಾಡಿದ ಜೋಗಿಗಳು ಈ ಮಠದ ಜೊತೆ ಸಂಬಂಧ ಹೊಂದಿದ್ದರು. ಈ ಮೊಮ್ಮಕ್ಕಳಲ್ಲಿ ಹೆಚ್ಚಿನ ಸಂಖ್ಯೆ ಮುಸ್ಲಿಮರು. ಪೂರ್ವ ಉತ್ತರ ಪ್ರದೇಶದಲ್ಲಿ ನಾಥ ಸಂಪ್ರದಾಯದ ಪ್ರಕಾರ ಕೇಸರಿ ಬಟ್ಟೆಗಳನ್ನು ಧರಿಸುವ ಮತ್ತು ಭಜನೆಗಳನ್ನು ಹಾಡುವ ಮುಸ್ಲಿಂ ನಾಥ್ ಜೋಗಿಗಳ ಹಲವು ಗ್ರಾಮಗಳು ಇನ್ನೂ ಇವೆ. ಗೋರಖ್ನಾಥ್ ನಂತರ ಅವರ ಶಿಷ್ಯ ವರದ್ನಾಥ್ ಮತ್ತು ನಂತರ ರಾಮಚಂದ್ರನಾಥ್, ಬಾಲಕನಾಥ್, ಸಂತೋಷ್ನಾಥ್, ಗಂಭೀರ್ನಾಥ್ ಮುಂತಾದ ಸಂತರು ಈ ಮಠವನ್ನು ವಶಪಡಿಸಿಕೊಂಡರು. ಆದರೆ 1940ರ ದಶಕದಲ್ಲಿ ಈ ಮಠದ ಹಿಂದೂಕರಣ ಪ್ರಾರಂಭವಾಯಿತು. तो ये जो गोरखनाथ मंदिर की जमीन है ये लोग कहते हैं कि आसिफुद्दौला की दी हुई है। अब ये कि इस बीच में लोग कहते हैं कि इस मंदिर में एक प्रॉब्लम ये हुई
कि इसकी ओनरशिप का झगड़ा चला, इसका मुकदमा चला और तकरीबन सन 1929-30 आते आते फैसला हो गया एक साहब के फेवर में जो ठाकुर थे, राजपूत थे, और उन्होंने यहाँ पर जिसको अपना वो बनाया वो दिग्विजय नाथ जी थे, योगी दिग्विजय नाथ। ದಿಗ್ವಿಜಯನಾಥ್ ಜಿ 1937ರಲ್ಲಿ ದಿಗ್ವಿಜಯನಾಥ್ ಗೋರಖ್ನಾಥ್ ಮಠದ ಮುಖ್ಯ ಮಹಂತಾಗಿದ್ದರು. ಉದಯ್ಪುರ ನಿವಾಸಿ ದಿಗ್ವಿಜಯನಾಥ್ ಜಾತಿಯಿಂದ ರಾಜಪೂತರಾಗಿದ್ದರು ಮತ್ತು ಅನಾಥರಾಗಿದ್ದರು. ಅವರ ತಾಯಿ 8ನೇ ವಯಸ್ಸಿನಲ್ಲಿ ನಿಧನರಾದರು. ಇದರ ನಂತರ ನಾಥಪಂಥ್ ಯೋಗಿ ಫೂಲ್ನಾಥ್ ಅವರನ್ನು ನನ್ನೊಂದಿಗೆ ಗೋರಖ್ಪುರಕ್ಕೆ ಕರೆದುಕೊಂಡು ಬಂದರು. ಈ ರೀತಿಯಾಗಿ ದಿಗ್ವಿಜಯನಾಥ್ ಗೋರಖ್ಪುರದಲ್ಲಿ ಬೆಳೆಯುತ್ತಾರೆ. ದಿಗ್ವಿಜಯನಾಥ್ ಅವರು ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿದ್ದರು ಮತ್ತು 1920ರ ದಶಕದಲ್ಲಿ ಗಾಂಧಿ ಮತ್ತು ಕಾಂಗ್ರೆಸ್ನೊಂದಿಗೆ ಬ್ರಿಟಿಷರ ವಿರುದ್ಧದ ಚಳುವಳಿಗಳಿಗೆ ಸೇರಿದರು. ಆದರೆ ನಂತರ ದಿಗ್ವಿಜಯನಾಥ್ ಗಾಂಧಿ ಮತ್ತು ಕಾಂಗ್ರೆಸ್ನಿಂದ ನಿರಾಶರಾದರು. 1940ರಲ್ಲಿ ದಿಗ್ವಿಜಯನಾಥ್ ಗಾಂಧಿ ಮತ್ತು ಕಾಂಗ್ರೆಸ್ನ ಕಟ್ಟ ವಿರೋಧಿಯಾದ ಹಿಂದೂ ಮಹಾಸಭಾಕ್ಕೆ ಸೇರಿದರು. ಇದರಲ್ಲಿ ಸಾವರ್ಕರ್ ದೊಡ್ಡ ನಾಯಕರಾಗಿದ್ದರು. 1948ರಲ್ಲಿ ಜನವರಿ 30ರಂದು ಹಿಂದೂ ಮಹಾಸಭಾದೊಂದಿಗೆ ಸಂಬಂಧವಿದ್ದ ಗೋಡ್ಸೆ ಗಾಂಧಿಯ ಹತ್ಯೆ ಮಾಡಿದರು. ಗಾಂಧಿ ಹತ್ಯೆಯ ಪಿತೂರಿನಲ್ಲಿ ಸಾವರ್ಕರ್ ನಾಮ ಕೂಡ ಬಂದಿತ್ತು. ಅದೇ ಸಮಯದಲ್ಲಿ ಮಹಂತ್ ದಿಗ್ವಿಜಯನಾಥ ಅವರ ಮೇಲೂ ಗಾಂಧಿ ಹತ್ಯೆಗೆ ಪ್ರಚೋದನೆ ನೀಡಿದ್ದರು ಎಂದು ಆರೋಪಿಸಲಾಗಿತ್ತು. ಗಾಂಧಿ ಹತ್ಯೆಗೆ ಕೇವಲ 3 ದಿನಗಳ ಮೊದಲು ದಿಗ್ವಿಜಯನಾಥ್ ಅವರು ಸಭೆಯಲ್ಲಿ ಮಹಾತ್ಮನನ್ನು ಕೊಲ್ಲಲು ಹಿಂದೂಗಳನ್ನು ಪ್ರಚೋದಿಸಿದ್ದರು ಎಂದು ಆರೋಪಿಸಲಾಗಿದೆ. ಈ ಕಾರಣದಿಂದ ದಿಗ್ವಿಜಯನಾಥ್ 9 ತಿಂಗಳುಗಳ ಕಾಲ ಜೈಲಿನಲ್ಲಿರಬೇಕಾಯಿತು. ಆದರೆ ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ದಿಗ್ವಿಜಯನಾಥ್ ಅವರನ್ನು ಬಿಡುಗಡೆ ಮಾಡಲಾಯಿತು. ಅದು ಗೋರಖ್ನಾಥ್ ಪೀಠದ ಮಹಂತ್ ದಿಗ್ವಿಜಯನಾಥ್ ಅವರೇ ರಾಮಮಂದಿರ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಿಷಯವಾಗಿ ಮಾಡಿದವರು. 1949ರಲ್ಲಿ ದಿಗ್ವಿಜಯನಾಥ್ ಅಯೋಧ್ಯೆಯ ಬಾಬರಿ ಮಸೀದಿಯ ಮುಂದೆ 9 ದಿನಗಳ ರಾಮಚರಿತಮಾನಸ ಪಠಣವನ್ನು ಆಯೋಜಿಸಿದರು. ಇದರ 9ನೇ ದಿನದಂದು ಬಾಬರಿ ಮಸೀದಿಯಲ್ಲಿ ರಾಮ ವಿಗ್ರಹವನ್ನು ರಹಸ್ಯವಾಗಿ ಪ್ರತಿಷ್ಠಾಪಿಸಲಾಗುತ್ತದೆ ಮತ್ತು ಬಾಬರಿ ಮಸೀದಿಯಲ್ಲಿ ಭಗವಾನ್ ರಾಮನು ಸ್ವತಃ ಪ್ರತ್ಯಕ್ಷನಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ವಾಸ್ತವವೆಂದರೆ ಹಿಂದುತ್ವ ನಾಯಕರು ರಾತ್ರಿಯಲ್ಲಿ ಬಾಬರಿ ಮಸೀದಿಯಲ್ಲಿ ಭಗವಾನ್ ರಾಮನ ವಿಗ್ರಹಗಳನ್ನು ರಹಸ್ಯವಾಗಿ ಇಡಿಸಿದರು. ಬಾಬರಿ ಮಸೀದಿಯಲ್ಲಿ ಭಗವಾನ್ ರಾಮನ ವಿಗ್ರಹಗಳನ್ನು ಇಡಿಸುವುದು ದೇಶದಲ್ಲಿ ಕೋಮುವಾದ ಹರಡುವ ದೊಡ್ಡ ವಿಷಯವಾಗಿತ್ತು. ಆ ಸಮಯದಲ್ಲಿ ಈ ವಿವಾದವನ್ನು ತಪ್ಪಿಸಲು ನೆಹರು ಸರ್ಕಾರವು ಬಾಬರಿ ಮಸೀದಿಯನ್ನು ಅಧಿಕೃತವಾಗಿ ಲಾಕ್ಡೌನ್ ಮಾಡಿತು. ಈ ಪ್ರಕರಣವು ಹಿಂದೂ ಮಹಾಸಭಾದಲ್ಲಿ ದಿಗ್ವಿಜಯನಾಥ್ ಅವರ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ಅವರನ್ನು ಹಿಂದೂ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಗುತ್ತದೆ. गोरखनाथ पीठ के महंत दिग्विजयनाथ राम मंदिर आंदोलन के शुरुआती दौर से जुड़े रहे हैं. 1967ರಲ್ಲಿ ದಿಗ್ವಿಜಯನಾಥ್ ಅವರ ಪ್ರಭಾವ ಎಷ್ಟು ಹೆಚ್ಚಾಗಿತ್ತು ಎಂದರೆ ಅವರು ಸಂಸದೀಯ ಸ್ಥಾನಕ್ಕೆ ಸ್ವತಂತ್ರವಾಗಿ ನಿಂತರು ಮತ್ತು ಕಾಂಗ್ರೆಸ್ ನಾಯಕ ಎಸ್.ಎಲ್. ಸಾಕ್ಸೇನಾರವರನ್ನು 42,700 ಮತಗಳಿಂದ ಸೋಲಿಸಿದರು. 1962ರಲ್ಲಿ ಮಹಂತ್ ದಿಗ್ವಿಜಯನಾಥ್ ಅವರ ಶಿಷ್ಯರಾಗಿದ್ದ ಮಹಂತ್ ಅವೈದ್ಯನಾಥ್ ಗೋರಖ್ಪುರದ ಮಣಿರಾಮ್ ವಿಧಾನಸಭೆಯಿಂದ ಶ್ಲಾಘಕರಾದರು. ಇಲ್ಲಿಂದ ಗೋರಖ್ನಾಥ್ ಪೀಠದ ರಾಜಕೀಯಕರಣ ಪ್ರಾರಂಭವಾಯಿತು. 1969ರಲ್ಲಿ ದಿಗ್ವಿಜಯನಾಥ್ ಅವರ ಮರಣದ ನಂತರ ಅವರ ಉತ್ತರಾಧಿಕಾರಿ ಮಹಂತ್ ಅವೈದ್ಯನಾಥ್ ಗೋರಖ್ಪುರ ಮಠದ ಹೆಡ್ ಆದರು. ಮಹಂತ್ ಅವೈದ್ಯನಾಥ್ ಅವರು ಉತ್ತರಾಖಂಡದ ಪೌರಿ ಗಢ್ವಾಲ್ ಜಿಲ್ಲೆಯ ಕಾಂಧಿಗಾಮ್ ಗ್ರಾಮದ ಜನಿಸಿದರು. ಯೋಗಿ ಆದಿತ್ಯನಾಥ್ ಅವರ ತವರು ಜಿಲ್ಲೆಯೂ ಸಹ ಅದೇ ಜಿಲ್ಲೆಯಾಗಿತ್ತು. ಮಹಂತ್ ಅವೈದ್ಯನಾಥ್ ಅವರು ಸಹ ರಾಜ್ಪೂತ್ ಜಾತಿಗೆ ಸೇರಿದವರು ಮತ್ತು ಅವೈದ್ಯನಾಥ್ ಅವರು ಬಾಲ್ಯದಲ್ಲಿ ತಮ್ಮ ಪೋಷಕರನ್ನು ಕಳೆದುಕೊಂಡರು ಮತ್ತು ವಿಧಿ ಅವರನ್ನು ದಿಗ್ವಿಜಯನಾಥನ ಬಳಿಗೆ ಕರೆದುಕೊಂಡು ಹೋಯಿತು. ಅವರು ಅವರನ್ನು ತಮ್ಮ ಉತ್ತರಾಧಿಕಾರಿ ಎಂದು ಮಾಡಿದರು. 1969ರಲ್ಲಿ ದಿಗ್ವಿಜಯನಾಥ್ ಅವರ ನಿಧನದ ನಂತರ ಗೋರಖ್ಪುರದಲ್ಲಿ ಉಪಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಅವೈದ್ಯನಾಥ್ ಸ್ವತಂತ್ರವಾಗಿ ಸ್ಪರ್ಧಿಸಿ ಆರಾಮವಾಗಿ ಗೆಲುವು ಸಾಧಿಸುತ್ತಾರೆ. ತಮ್ಮ ಗುರುಗಳಂತೆ ಮಹಂತ್ ಅವೈದ್ಯನಾಥ್ ಕೂಡ ರಾಮಮಂದಿರ ರಾಜಕಾರಣ ಪ್ರಾರಂಭಿಸಿದರು. इस देश में यदि हिंदू मुस्लिम एकता स्थापित करनी है, भाईचारा स्थापित करना है, तो उसके लिए निश्चित रूप से आपको जो है ये आज जितने भी गुलामी के चिन्ह हो वो आज भावना के साथ हिंदुओं को दे देना चाहिए. 1984ರ ಜುಲೈ 21ರಂದು ಅಯೋಧ್ಯೆಯ ವಾಲ್ಮೀಕಿ ಭವನದಲ್ಲಿ ದೇಶದಾದ್ಯಂತದ ಸಂತರು ಮತ್ತು ಸಂತರ ಸಭೆಯಲ್ಲಿ ಶ್ರೀ ರಾಮ ಜನ್ಮಭೂಮಿ ಯಜ್ಞ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯ ಅಧ್ಯಕ್ಷರಾಗಿ ಮಹಂತ್ ಅವೈದ್ಯನಾಥ್ ಸರ್ವಾನುಮತದಿಂದ ಆಯ್ಕೆಯಾದರು. 1985ರ ನವೆಂಬರ್ 1ರಂದು ಧರ್ಮ ಸಂಸತ್ನಲ್ಲಿ ಮಹಂತ್ ಅವೈದ್ಯನಾಥ್ ಅವರು 1986ರ ಮಾರ್ಚ್ 8ರಂದು ಸರ್ಕಾರವು ಶ್ರೀ ರಾಮ ಜನ್ಮಭೂಮಿಯ ಬೀಗಗಳನ್ನು ತೆರೆಯಬೇಕು ಅಥವಾ ಸಂತರು ಮತ್ತು ಸಂತರ ದೊಡ್ಡ ಚಳುವಳಿಯನ್ನು ಎದುರಿಸಲು ಸರ್ಕಾರ ಸಿದ್ಧವಿರಬೇಕು ಎಂದು ಸರ್ಕಾರಕ್ಕೆ ಅಂತಿಮ ಗಡುವನ್ನು ನೀಡಿದರು. आज हिंदू कहना अपराध हो गया है, आज हिंदू राष्ट्र की बात करना अपराध हो गया है. ಅಂತಿಮವಾಗಿ 1986ರ ಫೆಬ್ರವರಿ 1ರಂದು ರಾಮ ಜನ್ಮಭೂಮಿಯ ಬೀಗಗಳನ್ನು ತೆರೆಯುವಂತೆ ನ್ಯಾಯಾಲಯ ಆದೇಶಿಸಿತು.
1989ರಲ್ಲಿ ಅಲಹಾಬಾದ್ನ ಕುಂಭಮೇಳದಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಧರ್ಮ ಸಂಸದ್ನಲ್ಲಿ ಅವೈದ್ಯನಾಥ್ ಅವರು ಭಾಷಣ ಮಾಡಿದರು. ಇತರ ಧರ್ಮಗಳ ಪವಿತ್ರ ಸ್ಥಳಗಳಲ್ಲಿ ಮುಸ್ಲಿಮರು ಮಸೀದಿಗಳನ್ನು ನಿರ್ಮಿಸುವುದನ್ನು ಕುರಾನ್ ನಿಷೇಧಿಸುತ್ತದೆ. ಆದ್ದರಿಂದ ಬಾಬರಿ ಮಸೀದಿಯನ್ನು ತೆರವುಗೊಳಿಸುವುದು ಸಮರ್ಥನೀಯವಾಗಿದೆ. ಈ ಭಾಷಣವು ರಾಮಜನ್ಮಭೂಮಿ ಚಳುವಳಿಯಲ್ಲಿ ಒಂದು ತಿರುವು. 1989ರಲ್ಲಿ ಮಹಂತ್ ಅವೈದ್ಯನಾಥ್ ಅವರು ಮತ್ತೆ ಹಿಂದೂ ಮಹಾಸಭಾ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸಿದರು ಮತ್ತು ಮತ್ತೊಮ್ಮೆ ಸಂಸದರಾದರು. 1990ರಲ್ಲಿ ರಾಮಮಂದಿರ ಚಳುವಳಿ ಉತ್ತುಂಗದಲ್ಲಿದ್ದಾಗ ಅವೈದ್ಯನಾಥರು ಅದರ ಪ್ರಮುಖ ಮುಖಗಳಲ್ಲಿ ಒಬ್ಬರಾಗಿದ್ದರು. 1991ರಲ್ಲಿ ಲೋಕಸಭಾ ಚುನಾವಣೆ ಮತ್ತೆ ನಡೆದಾಗ ಅವೈದ್ಯನಾಥ್ ಅವರು ಗೋರಖ್ಪುರದಿಂದ ಬಿಜೆಪಿ ಟಿಕೆಟ್ನಲ್ಲಿ ಲೋಕಸಭೆಗೆ ಆಯ್ಕೆಯಾದರು. ನಂತರ 1992ರಲ್ಲಿ ಡಿಸೆಂಬರ್ 6ರಂದು ಬಾಬರಿ ಮಸೀದಿಯನ್ನು ನೆಲಸಮಗೊಳಿಸಲಾಯಿತು. ಈ ಸಮಯದಲ್ಲಿ ಮಹಂತ್ ಅವೈದ್ಯನಾಥರು ಇಲ್ಲಿ ಉಪಸ್ಥಿತರಿದ್ದರು. ಬಾಬರಿ ಮಸೀದಿ ಧ್ವಂಸ ಪ್ರಕರಣದ ತನಿಖೆ ನಡೆಸುತ್ತಿರುವ ಲಿಬರ್ಹಾನ್ ಆಯೋಗ ತನ್ನ ವರದಿಯಲ್ಲಿ ದೇಶವನ್ನು ಕೋಮುವಾದದ ಅಂಚಿಗೆ ಕೊಂಡೊಯ್ಯಲು ಶ್ರಮಿಸಿದವರ ಪಟ್ಟಿಯಲ್ಲಿ ಅವೈದ್ಯನಾಥ್ ಅವರ ಹೆಸರನ್ನು ಸೇರಿಸಿದೆ. ಆದರೆ ಇದು ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡುವುದಿಲ್ಲ, ಆದರೆ ಅವರ ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. हिंदू को गाली दो तो ये कम्युनल है, सांप्रदायिक हिंदू, फिरका परस्त, फंडामेंटलिस्ट, चरमपंथी, ये झगड़ा लगाता है. 1996ರ ಲೋಕಸಭಾ ಚುನಾವಣೆಯಲ್ಲಿ ಮಹಂತ್ ಅವೈದ್ಯನಾಥ್ ಮತ್ತೆ ಸಂಸದರಾದರು. एक हिस्सा मुस्लिम स्टेट बनी, दूसरा हिस्सा ऑटोमेटिकली हिंदू राष्ट्र बन गया. इसको कोई चुनौती नहीं दे सकता है. आप बने हुए हैं अपने हिंदू राष्ट्र है. ಇಲ್ಲಿ ಇನ್ನೊಂದು ಸಂಗತಿಯನ್ನು ಉಲ್ಲೇಖಿಸುವುದು ಬಹಳ ಮುಖ್ಯ. ಮಹಂತ್ ದಿಗ್ವಿಜಯನಾಥ್ ಅವರು ಗೋರಖ್ನಾಥ ಮಠವನ್ನು ಹಿಂದುತ್ವ ರಾಜಕಾರಣದ ಕೇಂದ್ರವನ್ನಾಗಿ ಮಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಗೋರಖ್ಪುರದಲ್ಲಿ ಮತ್ತೊಂದು ಪ್ರಮುಖ ಘಟನೆ ನಡೆಯುತ್ತಿತ್ತು. ಇದು ಪೂರ್ವಾಂಚಲದ ರಾಜಕೀಯವನ್ನು ಠಾಕೂರ್ ವರ್ಸಸ್ ಬ್ರಾಹ್ಮಣ ಶಿಬಿರಗಳಾಗಿ ವಿಭಜಿಸಿತು. 1956ರಲ್ಲಿ ಯುಪಿ ಸರ್ಕಾರವು ಗೋರಖ್ಪುರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಉಪಕ್ರಮವನ್ನು ಕೈಗೊಂಡಿತು. ಈ ವಿಶ್ವವಿದ್ಯಾಲಯವನ್ನು ನಿರ್ಮಿಸಲು ಮಹಂತ್ ದಿಗ್ವಿಜಯನಾಥ್ ಅವರು ನಿರ್ಮಿಸಿದ ಮಹಾರಾಣಾ ಪ್ರತಾಪ್ ಕಾಲೇಜು ಮತ್ತು ಮಹಾರಾಣಾ ಪ್ರತಾಪ್ ಮಹಿಳಾ ಕಾಲೇಜನ್ನು ದಿಗ್ವಿಜಯನಾಥರು ನಿರ್ಮಿಸಿದರು. ಆದ್ದರಿಂದ ಮಹಂತ್ ದಿಗ್ವಿಜಯನಾಥ್ ಅವರನ್ನು ಗೋರಖ್ಪುರ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಅದೇ ಸಮಯದಲ್ಲಿ ಗೋರಖ್ಪುರ ಜಿಲ್ಲಾಧಿಕಾರಿ SNM ತ್ರಿಪಾಠಿ ಅವರನ್ನು ಗೋರಖ್ಪುರ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ದಿಗ್ವಿಜಯನಾಥ್ ಠಾಕೂರ್ ಇದ್ದಾಗ SNM ತ್ರಿಪಾಠಿ ಬ್ರಾಹ್ಮಣರಾಗಿದ್ದರು. ವಿಶ್ವವಿದ್ಯಾಲಯವು ತಮ್ಮ ಜನರ ನಿಯಂತ್ರಣದಲ್ಲಿರಬೇಕೆಂದು ಇಬ್ಬರೂ ಬಯಸಿದ್ದರು. ಠಾಕೂರ್ ಬಣವು ಠಾಕೂರರಿಗೆ ಉದ್ಯೋಗ ನೀಡಿದರೆ ಬ್ರಾಹ್ಮಣ ಬಣವು ಬ್ರಾಹ್ಮಣರಿಗೆ ಉದ್ಯೋಗ ನೀಡುತ್ತದೆ. ಗೋರಖ್ಪುರ ವಿಶ್ವವಿದ್ಯಾಲಯದ ಮೇಲಿನ ನಿಯಂತ್ರಣ ಎಂದರೆ ಉತ್ತರ ಪ್ರದೇಶದ ಪೂರ್ವಾಂಚಲ ಪ್ರದೇಶವನ್ನು ನಿಯಂತ್ರಿಸುವುದು ಎಂದರ್ಥ. ಏಕೆಂದರೆ ಮುಂಬರುವ ವಿದ್ಯಾರ್ಥಿ ನಾಯಕರು ಈ ವಿಶ್ವವಿದ್ಯಾಲಯದಿಂದ ಜನಿಸಬೇಕಿತ್ತು. ಆದರೆ ಜಿಲ್ಲಾಧಿಕಾರಿ SNM ತ್ರಿಪಾಠಿ ದಿಗ್ವಿಜಯನಾಥ್ ಅವರ ಮುಂದೆ ದುರ್ಬಲರಾಗುತ್ತಿದ್ದರು. ಆದ್ದರಿಂದ ಅವರು ಹರಿಶಂಕರ್ ತಿವಾರಿ ಎಂಬ ವಿದ್ಯಾರ್ಥಿಯನ್ನು ಬೆಂಬಲಿಸಲು ಪ್ರಾರಂಭಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಠಾಕೂರ್ ಬಣವು ಕೂಡ ಮುಖ ಎತ್ತಿತು. ಒಬ್ಬರು ಬಲ್ವಂತ್ ಸಿಂಗ್, ಮತ್ತೊಬ್ಬರು ರವೀಂದ್ರ ಸಿಂಗ್. ನಂತರ ಗೋರಖ್ಪುರದಲ್ಲಿ 2 ರಾಜಕೀಯ ಕೇಂದ್ರಗಳು ರೂಪುಗೊಂಡವು. ಒಂದು ಹರಿಶಂಕರ್ ತಿವಾರಿಯ ಕೈ, ಅದು ಪಂಡಿತರ ಶಕ್ತಿಯನ್ನು ಸಂಕೇತಿಸುತ್ತದೆ. ಎರಡನೆಯದು ಠಾಕೂರರ ನಿಯಂತ್ರಣದಲ್ಲಿದ್ದ ಗೋರಖ್ನಾಥ ಮಠ. ಠಾಕೂರ್ ಬಾಹುಬಲಿ ಮತ್ತು ಪಂಡಿತ್ ಬಾಹುಬಲಿಯ ಈ ಹೋರಾಟದಿಂದಲೇ ಗೋರಖ್ಪುರದಲ್ಲಿ ಗ್ಯಾಂಗ್ ವಾರ್ ಪ್ರಾರಂಭವಾಗುತ್ತದೆ. ವೀರೇಂದ್ರ ಪ್ರತಾಪ್ ಸಾಹಿ, ಶ್ರೀ ಪ್ರಕಾಶ್ ಶುಕ್ಲಾ, ಮುಕ್ತಾರ್ ಅನ್ಸಾರಿ, ಬ್ರಿಜೇಶ್ ಸಿಂಗ್, ರಾಮ್ ಕಿಂಕರ್ ಸಿಂಗ್, ಅಮರ್ಮಣಿ ತ್ರಿಪಾಠಿ, ಅಖಿಲೇಶ್ ಸಿಂಗ್ ಮತ್ತು ಇನ್ನೂ ಹಲವು ಹೆಸರುಗಳು ಪೂರ್ವಾಂಚಲದ ಅನೇಕ ದೊಡ್ಡ ದರೋಡೆಗಾರರು ಮತ್ತು ಪ್ರಬಲರಿದ್ದರು. ಅವರಲ್ಲಿ ಅನೇಕರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದರು. ಅವರೆಲ್ಲರೂ ಈ ಹೋರಾಟದ ವಿವಿಧ ಶಾಖೆಗಳಿಂದ ಹೊರಬಂದರು. 80ರ ದಶಕದಲ್ಲಿ ಗೋರಖ್ಪುರವನ್ನು 2 ಗುಂಪುಗಳಾಗಿ ವಿಂಗಡಿಸಲಾಯಿತು. ಒಬ್ಬರು ಹರಿಶಂಕರ್ ತಿವಾರಿ, ಮತ್ತೊಬ್ಬರು ಠಾಕೂರ್ ವೀರೇಂದ್ರ ಪ್ರತಾಪ್ ಸಾಹಿ. ಆದರೆ 1997ರಲ್ಲಿ ಶ್ರೀ ಪ್ರಕಾಶ್ ಶುಕ್ಲಾ ಎಂಬ ಹೆಸರಿನ ಹೊಸ ಮಾಫಿಯಾ ಹೊರಹೊಮ್ಮಿತು. ಶ್ರೀ ಪ್ರಕಾಶ್ ಶುಕ್ಲಾ ಅವರು ಲಖನೌದಲ್ಲಿ ವೀರೇಂದ್ರ ಪ್ರತಾಪ್ ಸಾಹಿಯನ್ನು AK-47ನೊಂದಿಗೆ ಸಾರ್ವಜನಿಕವಾಗಿ ಸುಟ್ಟರಿದ್ದರು. ವೀರೇಂದ್ರ ಪ್ರತಾಪ್ ಸಾಹಿಯ ಹತ್ಯೆ ಠಾಕೂರ್ ಬಣಕ್ಕೆ ದೊಡ್ಡ ಹಿನ್ನಡೆಯಾಗಿತ್ತು. ಅವರ ಹತ್ಯೆಯ ನಂತರ ಠಾಕೂರರು ದೊಡ್ಡ ಹೆಸರು ಬಯಸಿದ್ದರು. ಅದೇ ಸಮಯದಲ್ಲಿ ಗೋರಖನಾಥ ಪೀಠದ ಮಹಂತ್ ಅವೈದ್ಯನಾಥ್ ಅವರು ಯೋಗಿ ಆದಿತ್ಯನಾಥ್ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಘೋಷಿಸಿದ್ದರು. ಮಹಂತ್ ಅವೈದ್ಯನಾಥ್ ಮತ್ತು ಯೋಗಿ ಆದಿತ್ಯನಾಥ್ ಅವರ ಕುಟುಂಬದಲ್ಲಿ ರಕ್ತ ಸಂಬಂಧವಿತ್ತು. ಅಜಯ್ ಅವರ ತಂದೆ ಆನಂದ್ ಸಿಂಗ್ ಬಿಷ್ಟ್ ಅವರು ಮಹಂತ್ ಅವೈದ್ಯನಾಥ್ ಅವರ ಸೋದರಮಾವಿನ ಮಗ. 1996ರ ಬೇಸಿಗೆಯಲ್ಲಿ ಗೋರಖ್ನಾಥ್ ಮಠಲ ಮಹಾರಾಣಾ ಪ್ರತಾಪ್ ಇಂಟರ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಗೋಲ್ಘರ್ ಬಜಾರ್ನಲ್ಲಿ ಅಂಗಡಿಯವರೊಂದಿಗೆ ಜಗಳವಾಡಿದರು. ಸಣ್ಣ ವಿಷಯದಿಂದ ಪ್ರಾರಂಭವಾದ ಈ ಜಗಳವು ಶೀಘ್ರದಲ್ಲಿ ದೊಡ್ಡ ವ್ಯವಹಾರವಾಗುತ್ತದೆ. ನಂತರ ಪೊಲೀಸರು ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ಗೆ ಬೆನ್ನಟ್ಟಿದರು. ಈ ಸಂದರ್ಭದಲ್ಲಿ ಯೋಗಿ ವಿದ್ಯಾರ್ಥಿಗಳ ಪರವಾಗಿ ಹೊರಬಂದು ಅವರ ಬೆಂಬಲಕ್ಕೆ ಹಾಸ್ಟೆಲ್ಗಳನ್ನು ತಲುಪಿಸುತ್ತಾರೆ. ಯೋಗಿಯ ಉಪಸ್ಥಿತಿಯು ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುತ್ತದೆ ಮತ್ತು ಅವರು ಅವರ ಹಿಂದೆ ಒಗ್ಗಡುತ್ತಾರೆ. ಕೊನೆಗೆ ಪೊಲೀಸರು ಹಿಮ್ಮೆಟ್ಟಬೇಕಾಗುತ್ತದೆ. ಈ ಘಟನೆಯೊಂದಿಗೆ ಗೋರಖಪುರದ ವಿದ್ಯಾರ್ಥಿಗಳು ಯೋಗಿಯಲ್ಲಿದ್ದ ಆದರ್ಶ ನಾಯಕನನ್ನು ಕಂಡುಕೊಂಡರು. ಯೋಗಿಯ ಉದಯವು ಠಾಕೂರರ ನಾಯಕತ್ವದಲ್ಲಿ ಉಳಿದಿದ್ದ ಶೂನ್ಯವನ್ನು ತುಂಬಲು ಪ್ರಾರಂಭಿಸಿತು.
1996ರಲ್ಲಿ ಮಹಂತ್ ಅವೈದ್ಯನಾಥ್ ಅವರು ಯೋಗಿ ಆದಿತ್ಯನಾಥ್ ಅವರನ್ನು ತಮ್ಮ ಪ್ರಚಾರ ನಿರ್ವಹಣೆಯ ವ್ಯವಸ್ಥೆಯನ್ನು ವಿಧಿಸಿದರು. 1998ರಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ನಡೆಯುತ್ತದೆ. ಆದರೆ ಮಹಂತ್ ಅವೈದ್ಯನಾಥ್ ಅವರು ತಮ್ಮ ವಯಸ್ಸನ್ನು ಗಮನದಲ್ಲಿಟ್ಟುಕೊಂಡು ರಾಜಕೀಯದಿಂದ ನಿವೃತ್ತಿ ಹೊಂದಿ ತಮ್ಮ ರಾಜಕೀಯ ಪರಂಪರೆಯನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ಹಸ್ತಾಂತರಿಸಿದರು. ಈ ರೀತಿಯಾಗಿ 1998ರ ಲೋಕಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಹಂತ್ ಆದಿತ್ಯನಾಥ್ ಬದಲಿಗೆ ನಿಲ್ಲುತ್ತಾರೆ. ಇದರಲ್ಲಿ ಯೋಗಿ ಆದಿತ್ಯನಾಥ್ ಒಳ್ಳೆಯ ಗೆಲುವು ಸಾಧಿಸುತ್ತಾರೆ. ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದರೊಂದಿಗೆ ಯೋಗಿ ಆದಿತ್ಯನಾಥ್ ಲೋಕಸಭೆಯ ಅತ್ಯಂತ ಕಿರಿಯ ಸಂಸದರಾಗುತ್ತಾರೆ. ಆಗ ಯೋಗಿಗೆ ಕೇವಲ 26 ವರ್ಷ ವಯಸ್ಸಾಗಿತ್ತು. ಅಹಂ ಆದಿತ್ಯನಾಥ ಲೋಕಸಭಾಯ ಸದಸ್ಯತ್ವೇನ ನಿರ್ವಾಚಿತಃ ನಿಶ್ಚಿತೇನ ಪರಮೇಶ್ವರಸ್ಯ ನಾಮ್ನಃ ಸಪೇ. ಯೋಗಿ ಗೆದ್ದರೂ ಅವರ ಗೆಲುವಿನ ಅಂತರವು ಅವರ ಗುರುವಿನ ಅಂತರದ ಅರ್ಧಕ್ಕಿಂತ ಕಡಿಮೆ. 1996ರಲ್ಲಿ ಮಹಂತ್ ಅವೈದ್ಯನಾಥ್ 56,880 ಮತಗಳ ಅಂತರದಿಂದ ಗೆದ್ದಿದ್ದರೆ ಆದಿತ್ಯನಾಥ್ ಕೇವಲ 26,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು. ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಜಮುನಾ ಪ್ರಸಾದ್ ನಿಷಾದ್ ಯೋಗಿ ಆದಿತ್ಯನಾಥ್ ವಿರುದ್ಧ ಕಠಿಣ ಹೋರಾಟ ನೀಡಿದರು. ಇಲ್ಲಿಯ ತನಕ ಗೋರಖ್ಪುರದಲ್ಲಿ ಸಮಾಜವಾದಿ ಪಕ್ಷ ಬಿಜೆಪಿಗೆ ಸವಾಲಾಗಿ ಪರಿಣಮಿಸಿತ್ತು. ಮುಸ್ಲಿಮರು ಮತ್ತು ಒಬಿಸಿಗಳ ಅನೇಕ ಜಾತಿಗಳ ಮತಬ್ಯಾಂಕ್ ನೇರವಾಗಿ ಎಸ್ಪಿಯೊಂದಿಗೆ ಸಂಪರ್ಕಗೊಂಡಿತ್ತು. ಇಲ್ಲಿ ಗೋರಖ್ಪುರ ಪ್ರದೇಶದಲ್ಲಿ ತನ್ನನ್ನು ಪ್ರಸ್ತುತವಾಗಿಟ್ಟುಕೊಳ್ಳಲು ಯೋಗಿ ಹಿಂದುತ್ವ ರಾಜಕಾರಣವನ್ನು ತೀವ್ರಗೊಳಿಸಿದರು. ಗೋರಖ್ಪುರದಲ್ಲಿ ಈಗ ಸಣ್ಣ ಮಾತುಕತೆ ನಡೆದಿದ್ದರೆ ಯೋಗಿ ತಮ್ಮ ಜನರೊಂದಿಗೆ ಸ್ಥಳಕ್ಕೆ ತಲುಪುತ್ತಿದ್ದರು ಮತ್ತು ಆಡಳಿತವು ಅವರ ಮಾತನ್ನು ಪಾಲಿಸಬೇಕಾಗಿತ್ತು. देश के अंदर इस प्रकार की स्थितियां पैदा करिए क्योंकि हिंदुओं का संगठन कर सके, हिंदू समाज को एक सूत्र में जोड़ सके, आक्रामकता के साथ अपनी कार्रवाई को अंजाम दे सके. 1999ರಲ್ಲಿ ಪಂಚುರುಕಿಯಾ ಎಂಬ ಮುಸ್ಲಿಂ ಸಮುದಾಯದ ಸದಸ್ಯರು ಸ್ಮಶಾನದ ಭೂಮಿಯನ್ನು ವಿಸ್ತರಿಸಲು ಒಂದು ಹಳೆಯ ಅಶ್ವತ್ಥ ಮರವನ್ನು ಕಿತ್ತುಹಾಕಿದರು. ಈ ಸ್ಥಳವು ಮುಸ್ಲಿಂ ಸ್ಮಶಾನದ ಭಾಗವಾಗಿದೆ ಎಂದು ತೆಗೆದುಹಾಕುವವರು ವಾದಿಸಿದರು. ಆದರೆ ಈ ಸುದ್ದಿ ಯೋಗಿ ತಲುಪಿದ ಕೂಡಲೇ ಅವರು ನೇರವಾಗಿ ಪಂಚುರುಕಿಯಾಗೆ ಹೋಗಿ ಅದೇ ಸ್ಥಳದಲ್ಲಿ ಮತ್ತೆ ಅಶ್ವತ್ಥ ಮರವನ್ನು ನೆಡುವುದಾಗಿ ಘೋಷಿಸಿದರು. ಆದರೆ ಯೋಗಿ ಹಳ್ಳಿಯನ್ನು ತಲುಪಿದ ಕೂಡಲೇ ಮತ್ತು ಅವನು ತನ್ನ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಪೊಲೀಸರು ಬರುತ್ತಾರೆ. ಈಗಾಗಲೇ ಸಮಾಜವಾದಿ ಪಕ್ಷದ ಮುಖಂಡ ತಲತ್ ಅಜೀಜ್ ಹಳ್ಳಿಯಲ್ಲಿ ಸಭೆ ಕರೆದಿದ್ದರು. ಯೋಗಿ ಮತ್ತು ತಲತ್ ಅಜೀಜ್ನಿಂದ ಹಳ್ಳಿಯ ವಾತಾವರಣ ಹಾಳಾಗುತ್ತದೆ. ಯೋಗಿಯ ಬೆಂಗವಾಲವು ಹಳ್ಳಿಯಿಂದ ಹೊರಡಲು ಹೋದಾಗ ತಲತ್ ಅಜೀಜ್ ಕಾರ್ಯಕರ್ತರ ಗುಂಪು ಯೋಗಿ ಆದಿತ್ಯನಾಥ್ ಅವರ ಬೆಂಗವಾಲದ ಕೊನೆಯ ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿತು. ಈ ಮಾಹಿತಿ ಯೋಗಿಗೆ ಸಿಕ್ಕಿದಾಗ ಅವರು ಹಿಂದಿರುಗಲು ಪ್ರಾರಂಭಿಸುತ್ತಾರೆ. ಇದು ವಾತಾವರಣವನ್ನು ಎಷ್ಟು ಕೆಟ್ಟದಾಗಿಸುತ್ತದೆ ಎಂದರೆ ಮೊದಲು ಎರಡೂ ಕಡೆಗಳಿಂದ ಆಕ್ರೋಶಯುತ ಘೋಷಣೆಗಳನ್ನು ಕೂಗಲಾಗುತ್ತದೆ, ನಂತರ ಗುಂಡುಗಳು ಹಾರಲು ಪ್ರಾರಂಭಿಸುತ್ತವೆ. ಈ ಗುಂಡಿನ ದಾಳಿಯಲ್ಲಿ ತಲತ್ ಅಜೀಜ್ ಅವರ ಸೆಕ್ಯೂರಿಟಿ ಗಾರ್ಡ್ ಹೆಡ್ ಕಾನ್ಸ್ಟೇಬಲ್ ಸತ್ಯಪ್ರಕಾಶ್ ಯಾದವ್ ಸಾವನ್ನಪ್ಪಿದ್ದಾರೆ. गोली चलाई मेरे पर और उस गोली के उसमें मेरा जो अंगरक्षक था उस वक्त हेड कांस्टेबल सत्यप्रकाश यादव 26 साल का नौजवान लड़का वो मारा गया. हेड इंजरी इन्होंने मुंह पर गोली लगाई उसकी चलाई. ಗಾಬರಿಗೊಂಡ ತಲತ್ ಅಜೀಜ್ ಮತ್ತು ಅವರ ಉಳಿದ ಕಾರ್ಯಕರ್ತರು ಹೊಲಗಳಿಗೆ ಓಡಿ ಹೋಗುತ್ತಾರೆ ಮತ್ತು ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಹಚರರು ಸಹ ಸ್ಥಳದಿಂದ ಹೊರಹೋಗುತ್ತಾರೆ. ಯೋಗಿ ಆದಿತ್ಯನಾಥ್ ಅವರನ್ನು ಎಫ್ಐಆರ್ನಲ್ಲಿ ಆರೋಪಿಯನ್ನಾಗಿ ಹೆಸರಿಸಲಾಗಿದೆ ಮತ್ತು ಕೊಲೆ ಯತ್ನ, ಗಲಭೆ ಮತ್ತು ಪೂಜಾ ಸ್ಥಳವನ್ನು ಅವಮಾನಿಸುವುದು ಮತ್ತು ಮುಸ್ಲಿಂ ಸ್ಮಶಾನವನ್ನು ಅತಿಕ್ರಮಿಸುವುದು ಮುಂತಾದ ಪ್ರಕರಣಗಳ ಆರೋಪ ಹೊರಿಸಲಾಗಿದೆ. हिंदू अलग संस्कृति है, मुस्लिम अलग संस्कृति है, दोनों एक साथ नहीं रह सकती. दो संस्कृतियां कभी एक साथ नहीं रह सकती हैं. ये टकराव होगा, जरूर होगा. और जब दो संस्कृतियां एक साथ नहीं रह सकती इसलिए इसका विभाजन असंभवी है, अवश्य होना चाहिए, एक चेतावनी है. 1999ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಮತ್ತು ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿಯಾಗಿದ್ದರು. ಈ ಸರ್ಕಾರದಲ್ಲಿ ಹರಿಶಂಕರ್ ತಿವಾರಿ ಮತ್ತು ಶಿವಪ್ರತಾಪ್ ಶುಕ್ಲಾ ಉತ್ತರ ಪ್ರದೇಶದ ಗೋರಖ್ಪುರ ಮತ್ತು ಪೂರ್ವಾಂಚಲದ ಸಚಿವರಾಗಿದ್ದರು. ಆದರೆ ಯೋಗಿ ಅವರ ಆಗಮನದೊಂದಿಗೆ ಹರಿಶಂಕರ್ ತಿವಾರಿ ಮತ್ತು ಶಿವಪ್ರತಾಪ್ ಶುಕ್ಲಾ ಅವರಂತಹ ನಾಯಕರ ದಿನಗಳು ಕೊನೆಗೊಳ್ಳಲು ಪ್ರಾರಂಭಿಸಿದವು. ಪಂಚರುಖಿಯಾ ಪ್ರಕರಣದಲ್ಲಿ ಹರಿಶಂಕರ್ ತಿವಾರಿ ಮತ್ತು ಶಿವಪ್ರತಾಪ್ ಶುಕ್ಲಾ ಅವರು ಯೋಗಿ ಆದಿತ್ಯನಾಥ್ ಅವರನ್ನು ಯಾವುದೇ ರೀತಿಯಲ್ಲಿ ಬಂಧಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಮಹಂತ್ ಆದಿತ್ಯನಾಥ್ ಅವರ ಹಸ್ತಕ್ಷೇಪದಿಂದಾಗಿ ಯೋಗಿಗೆ ಯಾರೂ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಕೇಂದ್ರದಲ್ಲಿಯೂ ವಾಜಪೇಯಿ ಅವರ ಸರ್ಕಾರ ಇತ್ತು. ಹೀಗಾಗಿ ಗೃಹ ಸಚಿವ LK ಅಡ್ವಾಣಿ ಮತ್ತು ಸಿಎಂ ಕಲ್ಯಾಣ್ ಸಿಂಗ್ ಈ ವಿಷಯವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಂಡರು. 1999ರಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೆಯಿತು. ಜಮುನಾ ಪ್ರಸಾದ್ ನಿಷಾದ್ ಮತ್ತೊಮ್ಮೆ ಎಸ್ಪಿ ಪರವಾಗಿ ಗೋರಖ್ಪುರದಿಂದ ಕಣಕ್ಕಿಳಿದಿದ್ದರು. ಜಮುನಾ ಪ್ರಸಾದ್ ನಿಷಾದ್ ಯೋಗಿಗೆ ಕಠಿಣ ಹೋರಾಟ ನೀಡಿದರು. ಈ ಚುನಾವಣೆಯಲ್ಲಿ ಯೋಗಿ ಕೇವಲ 7,339 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಗೆಲುವಿನ ಅಂತರವನ್ನು ಮತ್ತಷ್ಟು ಕಡಿಮೆ ಮಾಡಲಾಯಿತು. ಮತ್ತೊಂದೆಡೆ 2002ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸೋತಿತು. ಸಮಾಜವಾದಿ ಪಕ್ಷವು ಯುಪಿ ರಾಜ್ಯದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಮಾಯಾವತಿ ಮತ್ತು ಬಿಜೆಪಿ ಒಟ್ಟಾಗಿ ಮೈತ್ರಿ
ಮಂತ್ರಿ ಮಾಡಿಕೊಂಡು ಮಾಯಾವತಿ ರಾಜ್ಯದ ಮುಖ್ಯಮಂತ್ರಿಯಾದರು. ಈ ಎಲ್ಲಾ ಕಾರಣಗಳಿಗಾಗಿ ಯೋಗಿ ತನಗಾಗಿ ಪ್ರತ್ಯೇಕ ಸಂಘಟನೆ ಅಗತ್ಯವನ್ನು ಅನುಭವಿಸಲು ಪ್ರಾರಂಭಿಸಿದರು. ಹಾಗಾಗಿ 2002ರಲ್ಲಿ ಯೋಗಿ ತಮ್ಮದೇ ಆದ ಸಂಘಟನೆ ಹಿಂದೂ ಯುವ ವಾಹಿನಿಯನ್ನು ಸ್ಥಾಪಿಸಿದರು. ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ನಿಂದ ಪ್ರತ್ಯೇಕವಾಗಿತ್ತು. ಇದರ ಮೂಲಕ ಯೋಗಿ ಗೋರಖ್ಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಲು ಪ್ರಾರಂಭಿಸಿದರು. ಬಸ್ತಿ, ಡಿಯೋರಿಯಾ, ಅಜಂಗಢ, ಕುಶಿನಗರ ಮತ್ತು ಗಾಜಿಪುರದಂತಹ ಜಿಲ್ಲೆಗಳಲ್ಲಿ ಹಿಂದೂ ಯುವ ವಾಹಿನಿ ಶಾಖೆಗಳನ್ನು ತೆರೆಯಲಾಗಿದೆ. ಹಿಂದೂ ಯುವ ವಾಹಿನಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಠಾಕೂರ್ ಕಾರ್ಯಕರ್ತರು ಇದ್ದರು. ಈ ಕಾರಣಕ್ಕಾಗಿ ಹಲವರು ಇದನ್ನು ಠಾಕೂರ್ ಯುವ ವಾಹಿನಿ ಎಂದು ಕರೆದರು. ಆದರೆ ಯೋಗಿಗೆ ತನ್ನ ಜಾತಿಯಿಂದ ಮಾತ್ರ ಬೆಂಬಲ ಸಿಗುತ್ತಿದೆ ಎಂದಲ್ಲ. ಬದಲಿಗೆ ಅವರು ತಮ್ಮ ಜಾತಿ ಮತ್ತು ಗೋರಖ್ಪುರ ಮಠಕ್ಕೆ ಸಂಬಂಧಿಸಿದ ಜಾತಿಗಳ ಪ್ರಯೋಜನವನ್ನು ಪಡೆಯುತ್ತಿದ್ದರು. ಅನೇಕ ಹಿಂದುಳಿದ ಮತ್ತು ದಲಿತ ಜಾತಿಗಳು ಗೋರಖ್ಪುರ ಮಠದೊಂದಿಗೆ ಸಂಬಂಧ ಹೊಂದಿದ್ದವು. ಈ ಕಾರಣದಿಂದಾಗಿ ಅವರು ಯೋಗಿಗೆ ಮತ ಚಲಾಯಿಸಿದರು, ವಿಶೇಷವಾಗಿ ದಲಿತ ಜಾತಿಯ ನಿಷಾದ್. ಇದಲ್ಲದೆ ಯೋಗಿ ಪ್ರತಿದಿನ ತಮ್ಮ ಜನತಾ ದರ್ಬಾರನ್ನು ನಡೆಸುತ್ತಿದ್ದರು. ಇದು ಯೋಗಿಯನ್ನು ನೇರವಾಗಿ ಜನಸಾಮಾನ್ಯರೊಂದಿಗೆ ಸಂಪರ್ಕಿಸಿತು. जनता के अदालत में बैठते हैं तो उन्होंने मुझसे बोला कि आप इस पे कॉल करके उनका अपॉइंटमेंट ले ले. ಯೋಗಿಯ ಖ್ಯಾತಿ ತನ್ನ ಪ್ರದೇಶದಲ್ಲಿ ಬಡ ಮತ್ತು ದುರ್ಬಲ ವ್ಯಕ್ತಿಗೆ ಸಹಾಯ ಪಡೆಯಬಹುದಾದ ವ್ಯಕ್ತಿಯಾಗಿ ಮಾರ್ಪಟ್ಟಿತ್ತು. ಯೋಗಿಯ ಆಸ್ಥಾನದ ವಿಶೇಷತೆ ಎಂದರೆ ಒಬ್ಬ ಮುಸ್ಲಿಂ ತನ್ನ ದೂರು ತೆಗೆದುಕೊಂಡು ಇಲ್ಲಿಗೆ ಹೋದರೆ ಅವನಿಗೂ ಸಹಾಯ ಸಿಗುತ್ತಿತ್ತು. कहाँ जा रहे हैं बाबा? आपसे मिलने. अच्छा, कहाँ से आए हैं आप? बिल्लाहौर. क्या समस्या आ रही है उनको? लड़की भिजवाई जाए वहाँ. अच्छा, तलाक दे दिया है क्या? जी. योगी के दरबार की खास बात ये थी कि यहाँ पर अगर कोई मुसलमान भी अपनी फरियाद लेकर जाता तो उसकी भी मदद की कोशिश की जाती. ಈ ಸಂಗತಿಗಳೊಂದಿಗೆ ಗೋರಖ್ಪುರ ಮತ್ತು ಪೂರ್ವಾಂಚಲ ಝೋನ್ನಲ್ಲಿ ಯೋಗಿ ಬಹಳ ದೊಡ್ಡ ಹೆಸರು ಪಡೆದಿದ್ದಾರೆ. ಹಿಂದೂ ಯುವ ವಾಹಿನಿಯ ಕೋಮುವಾದಿ ರಾಜಕಾರಣ ಯೋಗಿ ಆದಿತ್ಯನಾಥ್ ಅವರಿಗೆ ರಾಜಕೀಯವಾಗಿಯೂ ಲಾಭ ತಂದುಕೊಟ್ಟಿತು. 2004ರ ಲೋಕಸಭೆ ಚುನಾವಣೆಯಲ್ಲಿ ದೇಶಾದ್ಯಂತ ಬಿಜೆಪಿ ಸೋತಿದ್ದಾಗ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ ಕ್ಷೇತ್ರವನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು. ಅವರ ಗೆಲುವಿನ ಅಂತರವು ಅನೇಕ ಪಟ್ಟು ಹೆಚ್ಚಾಗಿ 1,22,000 ಮತಗಳಿಗೆ ಏರಿತು. ಯೋಗಿ ಮತ್ತು ಹಿಂದೂ ಯುವ ವಾಹಿನಿಯ ಉದಯದಿಂದಾಗಿ ಗೋರಖ್ಪುರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕೋಮುವ ಗಲಭೆಗಳ ಸಂಖ್ಯೆ ಈಗ ಮತ್ತಷ್ಟು ಹೆಚ್ಚಾಯಿತು. ತೆಹಲ್ಕಾ ಪತ್ರಿಕೆಯ ವರದಿಯ ಪ್ರಕಾರ 2007ರವರೆಗೆ ಗೋರಖ್ಪುರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅಂದಾಜು 20ರಿಂದ 30 ಕೋಮುವ ಘಟನೆಗಳು ನಡೆದಿದ್ದವು. 2005ರ ಅಕ್ಟೋಬರ್ನಲ್ಲಿ ಮೌ ಜಿಲ್ಲೆಯಲ್ಲಿ ಇಂತಹೇ ಒಂದು ಘಟನೆ ನಡೆದಿತ್ತು. ಕಾಕತಾಳೀಯವೆಂಬಾಗಿ ಈ ವರ್ಷ ರಂಜಾನ್ ಮತ್ತು ದಸರಾ ಒಟ್ಟಿಗೆ ಬಂತು. ಅಕ್ಟೋಬರ್ 13ರಂದು ಧ್ವನಿವರ್ಧಕಗಳಲ್ಲಿ ಹಿಂದೂ ಭಜನೆಗಳನ್ನು ನುಡಿಸುವುದರಿಂದ ತಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗುತ್ತಿದೆ ಎಂದು ಮೌನ ಕೆಲವು ಮುಸ್ಲಿಮರು ದೂರಿದರು. ಇದರ ನಂತರ ಆಡಳಿತ ಮತ್ತು ಬಿಜೆಪಿ ನಾಯಕರ ನಡುವೆ ಸಭೆ ನಡೆಯುತ್ತದೆ. ಇದರಲ್ಲಿ ಉದ್ರಿಕ್ತತೆ ತಗ್ಗಿಸಲು ಹಿಂದೂ ಕಾರ್ಯಕ್ರಮವನ್ನು ಅಕ್ಟೋಬರ್ 29ರವರೆಗೆ ಮುಂದೂಡಲಾಯಿತು. ಆದರೆ ಮರುದಿನವೇ ಅಕ್ಟೋಬರ್ 14ರಂದು ಹಿಂದೂ ಯುವ ವಾಹಿನಿಯ ಜನರು ಈ ನಿರ್ಧಾರದ ವಿರುದ್ಧ ಬೀದಿಗಿಳಿದು ಮುಸ್ಲಿಮರೊಂದಿಗೆ ಘರ್ಷಣೆ ನಡೆಸುತ್ತಾರೆ. ಇದರಲ್ಲಿ ಯುವ ವಾಹಿನಿಯ ಕೆಲವರು ಗುಂಡು ಹಾರಿಸಿದರು. ಈ ಹಿಂಸಾಚಾರದಲ್ಲಿ 8 ಜನ ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಪಟ್ಟಿದ್ದಾರೆ. ಹಿಂದೂ ಯುವ ವಾಹಿನಿ ಮತ್ತು ಅದರ ನಾಯಕ ಯೋಗಿ ಆದಿತ್ಯನಾಥ್ ಈ ಹಿಂಸಾಚಾರವನ್ನು ಪ್ರಚೋದಿಸಿದ್ದಾರೆ ಎಂದು ತನಿಖೆಯಿಂದ ತಿಳಿಯಿತು. ಇದೇ ವೇಳೆಯಲ್ಲಿ ಸಮಾಜವಾದಿ ಪಕ್ಷದ ಶಾಸಕ ಮುಖ್ತಾರ್ ಅನ್ಸಾರಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದ್ದಾರೆ ಎಂದು ಬಿಜೆಪಿ ಆರೋಪಿಸಿತು. ಈ ಸಮಯದಲ್ಲಿ ಎಸ್ಪಿಯ ಮುಲಾಯಂ ಸಿಂಗ್ ಮುಖ್ಯಮಂತ್ರಿಯಾಗಿದ್ದರು ಮತ್ತು यूपीएली एसपी अधिकारदलित्तु. तस्वीरों में दिख रहा ये कोई और नहीं बल्कि बाहुबली नेता मुख्तार अंसारी है. कैमरे में कई साल पहले कैद हुई ये तस्वीरें मुख्तार की दबंगई को बताने के लिए काफी हैं. ಅದೇ ರೀತಿ 2007ರ ಜನವರಿಯಲ್ಲಿ ಗೋರಖ್ಪುರದಲ್ಲಿ ಮೊಹರ್ರಂ ಮೆರವಣಿಗೆಯೊಂದರ ವೇಳೆ ಕೋಮುವ ಘರ್ಷಣೆ ಭುಗಿಯೇಳಿತು. ಅದರಲ್ಲಿ ಹಿಂದೂ ಬಾಲಕ ರಾಜ್ಕುಮಾರ್ ಅಗ್ರಹರಿ ಗಾಯಗೊಂಡಿದ್ದರು. ಕ್ರಮೇಣ ಈ ವಿಷಯದ ವಿರುದ್ಧ ಹಿಂದೂಗಳಲ್ಲಿ ವಾತಾವರಣ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಈ ನಡುವೆ ರಾಜ್ಕುಮಾರ್ ಅಗ್ರಹರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಾವನ್ನಪ್ಪಿದ್ದರು. ಇದು ಈ ವಿಷಯವನ್ನು ಇನ್ನಷ್ಟು ಉರಿಯು ಮಾಡುತ್ತದೆ. ಜನವರಿ 27ರಂದು ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ ರೈಲ್ವೆ ನಿಲ್ದಾಣದ ಬಳಿ ಪ್ರಚೋದನಾತ್ಮಕ ಭಾಷಣ ಮಾಡಿದರು. ಮುಂದಿನ ದಿನಗಳಲ್ಲಿ ನಾವು ಹಿಂದುವಿನ ರಕ್ತಕ್ಕಾಗಿ ಆಡಳಿತಕ್ಕೆ ಎಫ್ಐಆರ್ ದಾಖಲಿಸುವುದಿಲ್ಲ ಎಂದು ಹೇಳಿದರು. कि अगर एक हिंदू का खून बहेगा तो एक हिंदू के खून के बदले आने वाले समय में हम प्रशासन से एफआईआर दर्ज नहीं करवाएंगे, बल्कि कम से कम 10 ऐसे लोगों की हत्या उससे करवाएंगे जो लोग ಅವರು ಎಷ್ಟು ಪ್ರಚೋದನಾತ್ಮಕವಾಗಿದ್ದರು ಎಂದರೆ ಭಾಷಣ ಮುಗಿಯುವ ಮೊದಲೇ ಗುಂಪು ಮಾಲೀಕನಾದ ಹೋಟೆಲ್ ಮೇಲೆ ದಾಳಿ ನಡೆಸುತ್ತದೆ. ಇದರೊಂದಿಗೆ ಗೋರಖ್ಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಲಭೆಗಳು ಪ್ರಾರಂಭವಾಗುತ್ತವೆ. ಇದರಲ್ಲಿ 2 ಜನ ಸಾವನ್ನಪ್ಪುತ್ತಾರೆ. ಅದೇ ಸಮಯದಲ್ಲಿ 100 ಮನೆಗಳು ಮತ್ತು ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಬೆಲೆಯ ಆಸ್ತಿಯನ್ನು ಸುಟ್ಟು ಬೂದಿ ಮಾಡಲಾಗಿದೆ. ಮರುದಿನ ಡಿಎಂ ಹರಿಓಂ ಅವರ ಕಟುಷ್ಟತೆಯ ಆದೇಶದ ಹೊರತಾಗಿ ಯೋಗಿ ಆದಿತ್ಯನಾಥ್ ಮತ್ತು ಅವರ ಬೆಂಬಲಿಗರು ಅತ್ಯಂತ ಸೂಕ್ಷ್ಮ ಪ್ರದೇಶಗಳತ್ತ ಮೆರವಣಿಗೆ ಮಾಡಲು ಪ್ರಯತ್ನಿಸುತ್ತಾರೆ. ನಂತರ ಪೊಲೀಸರು ಅವರನ್ನು ಬಂಧಿಸುತ್ತಾರೆ. ಪೊಲೀಸ್ ಕಾರ್ ಯೋಗಿಯನ್ನು ಕರೆದುಕೊಳ್ಳಲು ಪ್ರಾರಂಭಿಸಿದಾಗ ಜನರು ರಸ್ತೆಯಲ್ಲಿ ಮಲಗುತ್ತಾರೆ. ಕೇವಲ 2 ಕಿಲೋಮೀಟರ್ ಈ ದೂರವನ್ನು ಕ್ರಮಿಸಲು ಪೊಲೀಸರಿಗೆ 10 ಸುಮಾರು ಗಂಟೆಗಳು ಬೇಕಾಗುತ್ತದೆ.
ಯೋಗಿ ಆದಿತ್ಯನಾಥ್ ಅವರಿಗೆ ನೀಡಲಾಗಿದ್ದ ಭದ್ರತೆಯನ್ನು ಎಸ್ಪಿ ಸರ್ಕಾರ ಹಿಂಪಡೆದಿತ್ತು. ಈ ವಿಷಯವನ್ನು ಸರಿಯಾಗಿ ನಿರ್ವಹಿಸದ ಕಾರಣ ಸಿಎಂ ಮುಲಾಯಂ ಸಿಂಗ್ ಯಾದವ್ ಅವರು ಡಿಎಂ ಮತ್ತು ಎಸ್ಪಿಯನ್ನು ವರ್ಗಾವಣೆ ಮಾಡಿ ಜಗಮೋಹನ್ ಸಿಂಗ್ ಯಾದವ್ ಅವರನ್ನು ಗೋರಖ್ಪುರ ವಿಭಾಗದ ಡಿಐಜಿಯಾಗಿ ಕಳುಹಿಸಿದರು. ಅವರು ಅಲ್ಲಿಗೆ ಬಂದ ಕೂಡಲೇ ಯೋಗಿ ಆದಿತ್ಯನಾಥ್ ಅವರನ್ನು ಕಚ್ಚಲು ಪ್ರಾರಂಭಿಸಿದರು. ಡಿಐಜಿ ಜಗಮೋಹನ್ ಸಿಂಗ್ ಯಾದವ್ ಅವರು ಹಳ್ಳಿಗಳಿಂದ ಹಳ್ಳಿಗೆ ಪೊಲೀಸರನ್ನು ಕಳುಹಿಸಿ ಹಿಂದೂ ಯುವ ವಾಹಿನಿಯ ಜನರನ್ನು ಕರೆದುಕೊಂಡು ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲು ಪ್ರಾರಂಭಿಸುತ್ತಾರೆ. ಈ ಕಾರಣಕ್ಕಾಗಿ ಈ ಸಂಘಟನೆ ಛಿದ್ರಗೊಳ್ಳುತ್ತದೆ. ಈ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಒಟ್ಟು 11 ದಿನಗಳ ಕಾಲ ಗೋರಖ್ಪುರ ಜೈಲಿನಲ್ಲಿದ್ದರು ಮತ್ತು ಅವರಿಗೆ ಫೆಬ್ರವರಿ 7ರಂದು ಜಾಮೀನು ಸಿಗುತ್ತದೆ. ಮಾರ್ಚ್ 12ರಂದು ಆದಿತ್ಯನಾಥ್ ಅವರು ತಮ್ಮ ಬಂಧನ ಮತ್ತು ಭದ್ರತೆಯನ್ನು ಹಿಂಪಡೆದುಕೊಳ್ಳುವ ವಿಷಯವನ್ನು ಎತ್ತಲು ಲೋಕಸಭೆಯಲ್ಲಿ ನಿಂತರು. ಆದರೆ ಮೊದಲಿಗೆ ಅವರು ಬಹಳ ಸಮಯದವರೆಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಮತ್ತು ನಂತರ ಇದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿದರು. ಯೋಗಿ ಲೋಕಸಭಾ ಸ್ಪೀಕರ್ ಸೋಮನಾಥ್ ಚಟರ್ಜಿ ಅವರಿಗೆ ತಮ್ಮ ಭದ್ರತೆಯನ್ನು ಹಿಂಪಡೆಯಲಾಗಿದೆ ಮತ್ತು ಅವರ ಜೀವಕ್ಕೆ ಅಪಾಯವಿದೆ ಮತ್ತು ಈ ಪರಿಸ್ಥಿತಿ ಮುಂದುವರೆದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕ ಸುನಿಲ್ ಮಹತ್ತೋ ಅವರಂತೆ ಅವರನ್ನೂ ಸಹ ಕೊಲ್ಲಲಾಗುವುದು ಎಂದು ಹೇಳಿದರು. मैंने अपने जीवन से संन्यास लिया है अपने समाज के लिए. मैंने अपने परिवार को छोड़ा है, मैंने अपने माँ बाप को छोड़ा है, लेकिन आज मुझे अपराधी बनाया जा रहा है महोदय. ಹಲವು ಬಾರಿ ಒಂದು ಪ್ರಕರಣ ತುಂಬಾ ಚಿಕ್ಕದಾಗಿದ್ದರು ಅಥವಾ ಬೀದಿ ಅಥವಾ ಪ್ರದೇಶದ ಮಟ್ಟದಲ್ಲಿದ್ದರು ಹಿಂದೂ ಯುವ ವಾಹಿನಿಯ ಜನ ಮತ್ತು ಯೋಗಿ ಆದಿತ್ಯನಾಥ್ ಅವರ ಪ್ರವೇಶದಿಂದಾಗಿ ಅಂತಹ ಪ್ರಕರಣಗಳು ದೊಡ್ಡ ಸಮಸ್ಯೆಗಳಾಗುತ್ತವೆ. हिंदू बालिका को ले जाएंगे तो कम से कम 100 मुस्लिम बालिकाओं को इससे योगी आदित्यनाथ को आम हिंदुओं में अक्रॉस द कास्ट सपोर्ट मिलने लग जाता है. माना ये भी जाता है कि योगी की हिंदू युवा वाहिनी को आरएसएस कोई खास पसंद नहीं करता था, क्योंकि आरएसएस सिर्फ खुद को ही हिंदुओं के रिप्रेजेंटेटिव संगठन की तरह देखती है और ऐसे किसी दूसरे संगठन को पनपने नहीं देना चाहती जिस पर उसका कंट्रोल ना हो. ಈ ಕಾರಣಕ್ಕಾಗಿಯೇ ಯೋಗಿ ಮತ್ತು ಬಿಜೆಪಿ ಸಂಘಟನೆಯ ನಡುವಿನ ಸಂಬಂಧ ಅಸ್ತವ್ಯಸ್ತವಾಯಿತು. ಕೆಲವೊಮ್ಮೆ ಯೋಗಿ ಬಿಜೆಪಿ ಸಂಘಟನೆಯಿಂದ ದೂರವಿರುತ್ತಿದ್ದರು, ಕೆಲವೊಮ್ಮೆ ಬಿಜೆಪಿ ಯೋಗಿಯ ಕೆಲಸದಿಂದ ದೂರವಿರುತ್ತಿತ್ತು. 2007ರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪೂರ್ವಾಂಚಲದಲ್ಲಿ 35 ಸ್ಥಾನಗಳನ್ನು ತಮ್ಮ ಅಭ್ಯರ್ಥಿಗಳಿಗಾಗಿ ಬೇಡಿಕೆ ಇಟ್ಟರು. ಆದರೆ ಬಿಜೆಪಿ ಇದಕ್ಕೆ ಸಿದ್ಧವಾಗಿರಲಿಲ್ಲ. ಈ ಬಗ್ಗೆ ಯೋಗಿ ದಂಗೆ ಎದ್ದು ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಟಿಕೆಟ್ನಲ್ಲಿ ಹಿಂದೂ ಯುವ ವಾಹಿನಿಯ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರು. ಆದರೂ ಬಿಜೆಪಿಗೆ ಯೋಗಿ ಬೇಕು, ಯೋಗಿಗೆ ಬಿಜೆಪಿ ಬೇಕು. ಹೀಗಾಗಿ ಈ ಜಗಳದ ಹೊರತಾಗಿ ಯೋಗಿ ಆದಿತ್ಯನಾಥ್ ಅವರು 2009ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು. ಅದೇ ಸಮಯದಲ್ಲಿ ಭೋಜ್ಪುರಿ ಸೂಪರ್ ಸ್ಟಾರ್ ಮನೋಜ್ ತಿವಾರಿ ಅವರನ್ನು ಸಮಾಜವಾದಿ ಪಕ್ಷದಿಂದ ಯೋಗಿ ವಿರುದ್ಧ ಕಣಕ್ಕಿಳಿಸಲಾಯಿತು. ಯೋಗಿ ಆದಿತ್ಯನಾಥ್ ಈ ಚುನಾವಣೆಯಲ್ಲಿ ಗೆದ್ದದ್ದು ಮಾತ್ರವಲ್ಲದೆ ಅವರ ಗೆಲುವಿನ ಅಂತರವು 2,20,000 ಮತಗಳಿಗೆ ಏರಿತು. शिक्षा किसी भी राष्ट्र का एक महत्वपूर्ण आधार स्तंभ है. 2011ರಲ್ಲಿ ಬಿಜೆಪಿ 4 ಬಿಎಸ್ಪಿ ನಾಯಕರನ್ನು ಸೇರಿಸಿಕೊಂಡಿತ್ತು. ಭ್ರಷ್ಟಾಚಾರದಿಂದಾಗಿ ಅವರನ್ನು ಬಿಎಸ್ಪಿಯಿಂದ ಉಚ್ಚಾಟಿಸಲಾಯಿತು. बाबू सिंह कुशवाहा बनेंगे भाजपा के हथियार, बहन मायावती की मुसीबत बढ़ी. ಇದು ಯೋಗಿ ಆದಿತ್ಯನಾಥ್ ಅವರಿಗೆ ತಮ್ಮದೇ ಪಕ್ಷವಾದ ಬಿಜೆಪಿಯ ಮೇಲೆ ಕೋಪ ತಂದಿದೆ. ವಿಶೇಷವಾಗಿ ಮಾಜಿ ಸಚಿವ ಬಾಬೂ ಸಿಂಗ್ ಕುಶ್ವಾಹಾ ಅವರನ್ನು ಬಿಜೆಪಿಗೆ ಸೇರಿಸುವುದರೊಂದಿಗೆ ಅವರಿಗೆ 2012ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಿತ್ತು. ಈ ಬಗ್ಗೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಪಕ್ಷದಲ್ಲಿ ಕೆಲವು ಜನರು ಭ್ರಷ್ಟರ ಬಗ್ಗೆ ಸಹಾನುಭೂತಿ ಹೊಂದಿದ್ದಾರೆ, ಇದು ಸಂಪೂರ್ಣವಾಗಿ ಅಸಹನೀಯವಾಗಿದೆ ಎಂದು ಹೇಳಿದರು. ವಂಚಕರಿಗೆ ಪಕ್ಷದಲ್ಲಿ ಸ್ಥಾನ ನೀಡಿದರೆ ಪ್ರಾಮಾಣಿಕರಿಗೆ ಬದುಕಲು ಕಷ್ಟವಾಗುತ್ತದೆ. ಬಿಜೆಪಿ ತನ್ನ ನಿರ್ಧಾರವನ್ನು ಹಿಂತೆಗೆದುಕೊಳ್ಳದಿದ್ದರೆ ಪಕ್ಷವನ್ನು ತೊರೆದು ತಮ್ಮದೇ ಆದ ಪಕ್ಷವನ್ನು ರಚಿಸುವೇನೆಂದು ಯೋಗಿ ಬೆದರಿಕೆ ಹೇಳಿದರು ಮತ್ತು ಈ ಎಲ್ಲ ಅಭ್ಯರ್ಥಿಗಳ ವಿರುದ್ಧ ಪ್ರಚಾರ ಮಾಡುವೇನೆಂದು ಬೆದರಿಸಿದರು. ಎನ್ಆರ್ಎಚ್ಎಂ ಹಗರಣದ ಆರೋಪಿ ಬಾಬೂ ಸಿಂಗ್ ಕುಶ್ವಾಹಾ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸುವುದನ್ನು ಬಿಜೆಪಿ ಸಮರ್ಥಿಸುತ್ತಿದ್ದರೆ ಯೋಗಿ ಆದಿತ್ಯನಾಥ್ ಈ ವಿಷಯದಲ್ಲಿ ತಮ್ಮದೇ ಪಕ್ಷದ ವಿರುದ್ಧ ರಂಗ ತೆರೆದಿದ್ದರು. ಕೊನೆಗೆ ಯೋಗಿ ಗೆದ್ದರೆ ಬಿಜೆಪಿ ಬಾಬೂ ಸಿಂಗ್ ಕುಶ್ವಾಹಾ ಅವರ ಟಿಕೆಟ್ ಅನ್ನು ಹಿಂತೆಗೆದುಕೊಳ್ಳುತ್ತದೆ. ಬಾಬೂ ಸಿಂಗ್ ಕುಶ್ವಾಹಾ ಜಿ ಕಿ ಸದಸ್ಯತಾ ಅಬ್ ಅಸ್ಥಗಿತ್ ಹೈ. ಹೀಗೆ 2012ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ದೊಡ್ಡ ಸೋಲಿನ ನಂತರ ಯೋಗಿ ಆದಿತ್ಯನಾಥ್ ಮತ್ತು ಬಿಜೆಪಿ ನಡುವಿನ ಸಂಬಂಧದಲ್ಲಿ ಸುಧಾರಣೆ ಕಂಡುಬಂದಿದೆ. उत्तर प्रदेश में हम बहुत अच्छा प्रदर्शन नहीं कर पाए हैं, इसीलिए मैंने कहा कि एक रली मिली अनुभूति है जिसे कहते हैं कहीं खुशी कहीं गम. ಈಗ ಯೋಗಿ ಆದಿತ್ಯನಾಥ್ ಬಿಜೆಪಿ ಕಾರ್ಯಕ್ರಮಗಳಿಗೆ ಬರಲು ಪ್ರಾರಂಭಿಸುತ್ತಾರೆ ಮತ್ತು ಪಕ್ಷವು ಅವರನ್ನು ಮುಂದೆ ಕೊಂಡೊಯ್ಯಲು ಪ್ರಾರಂಭಿಸುತ್ತದೆ. ಇಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಡ್ವಾನಿಯ ಬದಲಾಗಿ ನರೇಂದ್ರ ಮೋದಿ ಹೊರಹೊಮ್ಮುತ್ತಿದ್ದಾರೆ ಮತ್ತು ದೇಶಾದ್ಯಂತ ಬಿಜೆಪಿಯ ವಾತಾವರಣವು ಸೃಷ್ಟಿಯಾಗುತ್ತಿದೆ. प्रधानमंत्री से आग्रह किया था कि आप नेशनल सिक्योरिटी काउंसिल की मीटिंग बुलाइए, मुख्यमंत्रियों को इस विषय में डिबेट कीजिए, चर्चा कीजिए. ಅಂತಹ ಸಮಯದಲ್ಲಿ
ಕಟ್ಟರ ಹಿಂದುತ್ವ ನಾಯಕ ಎಂಬ ಯೋಗಿಯ ಚಿತ್ರಣದ ಲಾಭವನ್ನು ಪಡೆಯಬೇಕಿತ್ತು. ರಾಜನಾಥ್ ಮತ್ತು ಮೋದಿಯಂತಹ ದೊಡ್ಡ ನಾಯಕರಂತೆ ಯೋಗಿಯು ಉಳಿದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದ ಕೆಲವೇ ನಾಯಕರಲ್ಲಿ ಒಬ್ಬರಾಗಿದ್ದರು. 2014ರ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ 3 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದರು. 2013 ಮತ್ತು 2014ರಲ್ಲಿ ಹಿಂದುತ್ವ ರಾಜಕಾರಣ ಹೆಚ್ಚುತ್ತಿದ್ದ ಹಾಗೆ ಯೋಗಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಏರುತ್ತಿತ್ತು. 2014ರ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ 11 ವಿಧಾನಸಭಾ ಮತ್ತು 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಯೋಗಿ ಆದಿತ್ಯನಾಥ್ ಅವರನ್ನು ಬಿಜೆಪಿ ಪ್ರಚಾರ ಮುಖ್ಯಸ್ಥರಾಗಿ ಮಾಡಿತ್ತು. ಇದಕ್ಕೆ 2 ಕಾರಣಗಳಿವೆ. ಮೊದಲಿಗೆ ಠಾಕೂರ್ ಸಮುದಾಯಕ್ಕೆ ಸೇರಿದ ರಾಜನಾಥ್ ಸಿಂಗ್ ಅವರನ್ನು ದುರ್ಬಲೀಕರಿಸಲು ಠಾಕೂರ್ ನಾಯಕನನ್ನು ಮುಂದೆತ್ತಬೇಕೆಂದು ಮೋದಿ ಮತ್ತು ಶಾ ಬಯಸಿದರು. ಎರಡನೆಯದಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವೂ ಹಿಂದುತ್ವ ರಾಜಕಾರಣ ಮಾಡುವುದನ್ನು ನಿಲ್ಲಿಸಿದೆ ಎಂಬ ಸಂದೇಶವನ್ನು ತನ್ನ ಮತದಾರರಿಗೆ ರವಾನಿಸಲು ಬಯಸಿದರು. ಈ ಸಮಯದಲ್ಲಿ ಯುಪಿನಲ್ಲಿ ಅಖಿಲೇಶ್ ಯಾದವ್ ಅವರ ಸರ್ಕಾರವಿತ್ತು. ಈ ಉಪಚುನಾವಣೆಗಳ ಚುನಾವಣಾ ಪ್ರಚಾರದ ಸಮಯದಲ್ಲಿ ಯೋಗಿ ತೀವ್ರ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ನೀಡಿದರು. 2.5 वर्ष में 450 से अधिक दंगे और दंगों के पीछे जो कारण है इस सरकार के सांप्रदायिक एजेंडे को प्रदर्शित करता है. 2015ರ ಸೆಪ್ಟೆಂಬರ್ನಲ್ಲಿ ಯೋಗಿಯ ಗುರು ಮಹಂತ್ ಅವೈದ್ಯನಾಥ್ ನಿಧನರಾದರು. ನಂತರ ಯೋಗಿ ಗೋರಖನಾಥ್ ಮಠದ ಮುಖ್ಯಸ್ಥರಾದರು. ಹಿಂದೂಗಳು ಮತ್ತು ಮುಸ್ಲಿಮರ ವಿರುದ್ಧ ಹೋರಾಡಲು ಯೋಗಿಯ ಹೇಳಿಕೆಗಳ ಸಂಖ್ಯೆ ಕಡಿಮೆಯಾಗಲಿಲ್ಲ, ಉಲ್ಟಾ ಹೆಚ್ಚುತ್ತಿತ್ತು. 2015ರ ಫೆಬ್ರವರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ವಿರಾಟ್ ಹಿಂದೂ ಸಮ್ಮೇಳನದಲ್ಲಿ ಮಾತನಾಡಿದ ಯೋಗಿ, ಅವಕಾಶ ಸಿಕ್ಕರೆ ಪ್ರತಿ ಮಸೀದಿಯಲ್ಲಿ ಗೌರಿ ಗಣೇಶ್ ಪ್ರತಿಮೆಯನ್ನು ಸ್ಥಾಪಿಸುವುದಾಗಿ ಹೇಳಿದ್ದರು. अगर ये हो तो भारत के अंदर सभी मस्जिदों में हमें अनुमति दीजिए, हम हर जगह गौरी गणेश और नंदी को विराजमान करवा देंगे. 2016ರ ಜುಲೈನಲ್ಲಿ ಯೋಗಿ ಮದರ್ ತೆರೇಸಾ ಭಾರತವನ್ನು ಕ್ರಿಶ್ಚಿಯನೀಕರಿಸಲು ಪಿತೂರಿ ಮಾಡಿದ್ದಾರೆ ಎಂದು ಹೇಳಿದರು. ಕ್ರಿಶ್ಚಿಯನ್ನರು ಭಾರತದಲ್ಲಿ ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದರು. ईसाई बनकर के आ जाता है तो उसको आप फादर और मदर कह करके, कभी वो मदर तेरेसा के नाम पर भारत का ईसाईकरण करने की साजिश करती है और कभी फादर के नाम पर जगह जगह हिंदुओं को दफनाने की साजिश का हिस्सा बनता है. ಈ ಹೇಳಿಕೆಗಳೊಂದಿಗೆ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. 2017ರಲ್ಲಿ ಯುಪಿನಲ್ಲಿ ವಿಧಾನಸಭಾ ಚುನಾವಣೆಯೂ ಬರಲಿತ್ತು. ಈಗ ಯೋಗಿ ಆದಿತ್ಯನಾಥನ್ನು ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಲು ಬಿಜೆಪಿಯ ಮೇಲೆ ಒತ್ತಡವೇರಲು ಅಭಿಯಾನ ನಡೆಸಿತು. ಆದರೆ ಇದನ್ನು ಮಾಡಲಾಡಲಿಲ್ಲ. ಬಿಜೆಪಿ ಮುಖ್ಯಮಂತ್ರಿಯ ಮುಖವಿಲ್ಲದೆ ಚುನಾವಣೆಗೆ ಪ್ರವೇಶಿಸುತ್ತದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ಮತಗಳನ್ನು ಕೇಳಲಾಗುತ್ತದೆ. ಫಲಿತಾಂಶ ಬಂದಾಗ ಬಿಜೆಪಿಗೆ ಪೂರ್ಣ ಬಹುಮತ ದೊರೆಯುತ್ತದೆ ಮತ್ತು ಎಸ್ಪಿ ಅಧಿಕಾರದಿಂದ ಹೊರಗುಳಿಯುತ್ತದೆ. उत्तर प्रदेश और उत्तराखंड में भारतीय जनता पार्टी को लगभग 3/4 बहुमत, अप्रत्याशित बहुमत मिला है. ಯೋಗಿಯನ್ನು ಸಿಎಂ ಮಾಡಬೇಕು ಎಂಬ ಬೇಡಿಕೆ ಬಿಜೆಪಿ ಬೆಂಬಲಿಗರಲ್ಲಿದ್ದರೂ ಬಿಜೆಪಿ ಏನನ್ನೂ ಸ್ಪಷ್ಟಪಡಿಸಲಿಲ್ಲ. ಆರಂಭದಲ್ಲಿ ಬಿಜೆಪಿಯ ಮನು ಸಿನ್ಹಾ ಸಿಎಂ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಅವರ ಹೆಸರು ಅಂತಿಮಗೊಳಿಸಲಾಗಿದೆ ಮತ್ತು ಅವರನ್ನು ಪ್ರಮಾಣವಚನಕ್ಕಾಗಿ ಲಕ್ನೋಗೆ ಕಳುಹಿಸಲಾಗುತ್ತಿದೆ. ಅವರು ವಾರಾಣಸಿಯ ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೂ ಭೇಟಿ ನೀಡಿದರು. ಪ್ರಮಾಣವಚನ ಸ್ವೀಕರಿಸುವ ಮುನ್ನ ದೇವರ ಆಶೀರ್ವಾದ ಪಡೆಯುವುದು ಎಂದು ಪರಿಗಣಿಸಲಾಗಿತ್ತು. ಮನೋಜ್ ತಿವಾರಿಯವರ ಹೆಸರು ಸುದ್ದಿವಾಹಿನಿಗಳಲ್ಲಿ ಟ್ರೆಂಡ್ ಆಗಲು ಪ್ರಾರಂಭಿಸಿತು. ಆದರೆ ಆಗ ಉತ್ತರ ಪ್ರದೇಶ್ ಬಿಜೆಪಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮೌರ್ಯ ಸ್ವತಃ ಮುಖ್ಯಮಂತ್ರಿಯಾಗುವ ಕನಸನ್ನು ಕಾಣುತ್ತಿದ್ದರು. ಕೇಶವ್ ಪ್ರಸಾದ್ ಮೌರ್ಯ ಅಮಿತ್ ಶಾ ಅವರ ಮುಂದೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ಶಾಸಕಾಂಗ ಸಭೆಯಲ್ಲಿ ಗೊಂದಲ ಉಂಟಾಗಬಹುದು ಎಂದು ಹೇಳಿದರು. ಇದರ ನಂತರ ಮೌರ್ಯ ಯೋಗಿ ಆದಿತ್ಯನಾಥ್ ಅವರ ಜೊತೆ ಕೈಜೋಡಿಸಿದರು. ಅವರು ಮುಖ್ಯಮಂತ್ರಿಯಾಗಿ ಪರಿಗಣಿಸಲಾಗದ ಬಗ್ಗೆ ಅಸಮಾಧಾನಗೊಂಡಿದ್ದರು. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಅಭ್ಯರ್ಥಿತ್ವವನ್ನು ಬೆಂಬಲಿಸಿದ ಆರ್ಎಸ್ಎಸ್ ಅನ್ನು ಸಂಪರ್ಕಿಸಿದರು. ಈ ಒತ್ತಡದ ಮಧ್ಯೆ ಅಮಿತ್ ಶಾ ಕೂಡ ತಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ ಮತ್ತು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಹುದ್ದೆಗೆ ಸರಿಯಾದ ಅಭ್ಯರ್ಥಿ ಎಂದು ಭಾವಿಸುತ್ತಾರೆ. ಏಕೆಂದರೆ 2019ರ ಲೋಕಸಭಾ ಚುನಾವಣೆಯವರೆಗೆ ಹಿಂದುತ್ವ ವಿಷಯವನ್ನು ಅವರು ಉಳಿಸಬೇಕಾಗಿತ್ತು. ಮಾರ್ಚ್ 17ರಂದು ಸಂಜೆ 6:45 ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಅವರಿಗೆ ರಹಸ್ಯ ಕರೆ ಮಾಡಿ ದೆಹಲಿಗೆ ಬರಲು ಹೇಳಿದರು. ಯೋಗಿ ಆದಿತ್ಯನಾಥ್ ಮರುದಿನ ಬೆಳಗ್ಗೆ ದೆಹಲಿ ತಲುಪುತ್ತಾರೆ. ಇಲ್ಲಿ ಅವರು ಲಕ್ನೋಗೆ ಹೋಗಿ ಮುಖ್ಯಮಂತ್ರಿಯಾಗಬೇಕು ಎಂದು ತಿಳಿಸಲಾಯಿತು. ಈ ರೀತಿಯಾಗಿ ಯೋಗಿ ಆದಿತ್ಯನಾಥ್ ದೇಶದ ಅತಿದೊಡ್ಡ ರಾಜ್ಯವಾದ ಯುಪಿಯ ಮುಖ್ಯಮಂತ್ರಿಯಾಗುತ್ತಾರೆ. आदित्यनाथ योगी ईश्वर की शपथ लेता हूं कि
ಮುಖ್ಯಮಂತ್ರಿಯಾದ ನಂತರವೂ ಯೋಗಿ ಆದಿತ್ಯನಾಥ್ ಅವರ ಭಾಷಣಗಳಲ್ಲಿ ಔರಂಗಜೇಬ್, ಅಕ್ಬರ್, ಮೊಘಲ್, ಮುಸ್ಲಿಮರು, ಲವ್ ಜಿಹಾದ್ ಎಂತಹ ವಿಷಯಗಳು ಪದೇ ಪದೇ ಉಲ್ಲೇಖಿಸಲ್ಪಟ್ಟಿತ್ತು. ಇದರಿಂದ ಎರಡು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚಾಯಿತು. महान अकबर नहीं बल्कि अंतर्राष्ट्रीय गिरोह काम कर रहा है लव जिहाद के नाम पर। 17% मुस्लिम आबादी है यूपी के अंदर। कोई सभ्य मुसलमान भी अपने पुत्र का नाम औरंगजेब नहीं रखता। अगर कोई तोड़फोड़ करेगा, आगजनी करेगा तो क्या हम आरती उतारेंगे? कानून। ಯೋಗಿ ಆದಿತ್ಯನಾಥ್ ಕೋಮುವಾದವನ್ನು ಪ್ರಚೋದಿಸಿ ರಾಜಕೀಯ ಲಾಭದ ರಾಜಕೀಯವನ್ನು ಆನುವಂಶಿಕವಾಗಿ ಪಡೆದರು. ಅದರ ತಾಪಮಾನ ಪದೇ ಪದೇ ಹೆಚ್ಚಾಯಿತು ಮತ್ತು ಪ್ರಸ್ತುತವಾಗಿತ್ತು. ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ನಮ್ಮ ವಿಡಿಯೋ ಸದ್ಯಕ್ಕೆ ಇಲ್ಲಿದೆ. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.